ಯಾವ ಭಯಭೀತಿ ಅವ್ರಿಗಿರುದಿಲ್ಲ, ಯಾವುದು ಹೆದರಿಕೆ ಇರಬಾರ್ದು, ಯಾವಾಗಲೂ ಆರಾಮ ಇರ್ಬೇಕನ್ನೋ ಹಂಗಿದ್ರೆ ನಿನ್ನ ಇರುವನ್ನ ಕುರಿತ ಅಭ್ಯಾಸ ಮಾಡು, ಅದನ್ನು ಕುರಿತ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅದ ನೆನವನಾಗಿರಿ ಇರ, ಅಂದ್ರೆ ನೀನು ಸುರಕ್ಷಿತವಾಗಿರ್ತೀವಿ. ಏನ್ ಇಲ್ಲ ಅಂದ್ರೆ ಸುರಕ್ಷಿತವಾಗಿರುವುದಿಲ್ಲ ನೀನು. ಅದನ್ನ ನಿಜದ ಕಡೆ ಲಕ್ಷ ಕೊಟ್ಟಾಗ ನೀನು ಭದ್ರ, ಇಲ್ಲ ಅಂದ್ರ ಅಭದ್ರನ. ವೀರಭದ್ರ ಅಂತ ಯಾರಿಗಂತಾರೆ? ಎಲ್ಲಾ ಇಂದ್ರಿಯಗಳನ್ನೆಲ್ಲ ಅಂತರ್ಮುಖ ಮಾಡಿಕೊಂಡು ಆತ್ಮಚಿಂತನದ ಅಭ್ಯಾಸದಾಗ ನಿರಂತರ ಯಾವ ತೊಡಗಿತಾನ ಅವಾಗ ವೀರಭದ್ರ ಅಂತಾನೆ. ಅಂಥವ್ರಿಗೆ ಎಲ್ಲ ಎತ್ತೋ ಹರಿದಿಲ್ಲ ಅವನ ಮನಸ್ಸು ಅಂತ. ಹರಿಬಾರ್ದ ಮನಸ್ಸು, ಎತ್ತೋ ಹರಿಲಂಗ ಏಕಾಗ್ರ ಆಗ್ಬೇಕು. ಹೌದಿಲ್ಲ? ಅವನ್ನೆಲ್ಲ ಸಂಜ್ಞೆಗಳನ್ನು ಭಾಷೆಂಗ ಯಾಕೆ ಕಟ್ತಾರೆ ಗೊತ್ತೈತಿ? ಯಾಕ್ರಿ? ಈಚೆ ಕಡೆ ತೊಂಡ್ಲ ರೊತ್ತಿ ಹಚ್ಚ ಕಡೆ ಈಚೆ ಕಡೆ ಹೋಗಬಾರ್ದು, ಏಕಾಗ್ರ ಆಗ್ಬೇಕು ನಿಮ್ದಲ್ಲಿ. ದಾಂಡಿ ಭಾಷೆಂಗ ಯಾಕೆ ಕಟ್ತಾರ ಅವನ್ನ? ರೇ ಏಕಾಗ್ರದಾಗ ಹೋಗ್ಲಿ ನಿಂದ ಮನಸ್ಸಿಂದ ಅಂತ. ಅಚ್ಚಗ ಇಚ್ಚಗ ಹರಿಬಾರ್ದು ನಿಂದ, ಅನ್ಯ ಕಡೆ ಹೋಗಬಾರ್ದ. ಅದು ಒಂದ ಅದ್ರಾಗ ನೋಡ್ಕೋ, ನಿಂದ್ರಾಗ ಅಷ್ಟ ನೀ ನೋಡ್ಕೋಬೇಕು, ಅನ್ಯದ್ರ ಕಡೆ ಹೋಗಬಾರ್ದ. ಅನ್ಯ ಸ್ತ್ರೀ ಪುರುಷರ ಕಾಂಕ್ಷೆ ಇರಬಾರ್ದು ನಿನಗ ಅನ್ನೋ ಸಂಬಂಧ ಭಾಷೆಂಗ ಕಟ್ತಾರ, ದಂಡಿ ಕಟ್ತಾರ. ಹೌದಿಲ್ಲ? ತೊಂಡ್ಲ ಕಟ್ತಾರಿಲ್ಲ ಹಿಂಗ ಮರಿ ಆಗ್ಲಿ ಅಂತೇಳಿ. ಆ ವಿವೇಕ ನಿನಗ ನೋಡಬಾರ್ದ ಕಡೆ ಹೋಗ್ಬಾರ್ದು ನೀನು ಅಂತ. ಅವು ತೊಂಡ್ಲ ನೆನಪಿಗೆ ಹಣಿಕೆ ಹಾಕಬೇಡ, ನಿನ್ನದ್ರಾಗ ಅಷ್ಟ ನೀನ್ ನೋಡ್ಕೋ, ಅನ್ಯದ್ರಾಗ ನೀ ಹಣಿಕೆ ಹಾಕಬಾರ್ದು. ಅದೆಲ್ಲ ಎಲ್ಲಿ ಐತಿ ನಮಗೆಲ್ಲ? ಹೌದಿಲ್ಲ? ಅಂದಲೇ ಸಮಾಧಾನ ಶಾಂತಿ ಇಲ್ಲ ನಮ್ಗೆ. ಅದಕ್ಕ ಧರ್ಮ ಅಂತಾರ, ನಿನ್ನದ್ರಾಗ ನೀನ್ ನೋಡ್ಕೊಳ್ಳೋದಕ್ಕೂ ಧರ್ಮ ಅಂತಾರ. ಅದಕ್ಕೆ ಅನುಸಾರವಾಗಿ ನಿನ್ನದನ್ನೋದ್ರೊಳಗೆ ಅರ್ಥ ಮತ್ತು ಕಾಮಗಳ ವ್ಯವಹಾರದಾಗ ತೊಡಗು. ಧರ್ಮಕ್ಕನುಸಾರವಾಗಿ ಅರ್ಥ ಮತ್ತು ಕಾಮಗಳ ವ್ಯವಹಾರದಾಗ ತೊಡಗಿದಾಗ ಮೋಕ್ಷವನ್ನು ಹೊಂದಲಿಕ್ಕೆ ಬರ್ತದೆ. ನೀ ಎಲ್ಲಿ ಬೇಕಲ್ಲೇ ಹರಿಗಾಡಕ್ ಹೋದೆ ಅಂದ್ರೆ, ಯಾರು ಚಂದ ಕಾಣ್ತದೆ ಅದ್ರ ಬೆನ್ನ ಹತ್ತಿ ತಿರುಗಿದೆ ಅಂದ್ರೆ ಏನಾಕೈತಿ ನಿನ್ನ ಪರಿಸ್ಥಿತಿ ಎಲ್ಲ? ನೆಮ್ಮದಿನೇ ಇರುವುದಿಲ್ಲ ನಿನಗೆ. ಹಾಗೆ ತಿರ್ಕೊಂತ ಹೋಗುದು, ಜನ್ಮ ಜನ್ಮ ಅಂತ ತಿರ್ಕೊಂತ ಹೋಗೋದಕ್ಕೈತಿ ನಿನ್ ಪಾಳಿ. ಎಂದಿಗೂ ಮುಕ್ತಿ ಇಲ್ಲ ನಿನಗೆ. ಮುಕ್ತ ಆಗ್ಬೇಕನ್ನೋಂಗಿದ್ರೆ ಅನ್ಯದ್ರಾಗ ಹಣಿಕೆ ಹಾಕೋದು ಕೈ ಬಿಡು. ಅನ್ಯಧನ ಸ್ತ್ರೀ ಪುರುಷರ ಕಾಂಕ್ಷೆ ಪರಿಬಿಡಿದಿ ಪಾತಕಂಗಳು ಪಶು ಪಕ್ಷಿಗಳ ಯೋನಿಯೊಳಗೆ ಎಳೆದೊಯ್ದು ಪುಟ್ಟಿಸುವ ವಚನದೋಳು ಎಡೆಬಿಡದಿರಿ. ಏನಕೈತಿ ಅದನ್ನ ಮಾಡಿರ ಅಂತಂದ್ರೆ ಅದನ್ನು ಎಂತೆಂತ ಜನ್ಮ ಬರ್ತೈತಿ ಅಂತ ಹೇಳ್ಯಾರ. ಪಶು ಪಕ್ಷಿಗಳ ಜನ್ಮಕ್ಕೆ ಹೋಗಿ ಹುಟ್ಟಬೇಕಾಕೈತಿ, ಬಳಲ್ಬೇಕಾಕೈತಿ. ನಿನ್ನೆ ಮನುಷ್ಯನ ಜನ್ಮ ಬರುದಿಲ್ಲ ನಿನಗೆ. ಅನ್ಯದ್ರ ಅಪೇಕ್ಷೆ ಮಾಡಿದ, ಇಂಥಕ್ಕೆ ಆಗಿದ್ರೆ ನನಗೆ ಚಲೋ ಆಕಿತ್ತು, ಇಂಥವ್ ಆಗಿದ್ರೆ ನನಗೆ ಬೇಷಕ್ಕಿತ್ತು ಅಂತ ಹೋದ್ರೆ ಹೋಗ್ತದ ಮನಸ್ಸಿನಿಂದ. ಮನಸ್ಸ ಹೋಗಬಾರ್ದು, ಮನ ಬೆಳೆಸದಿಯುವುದೇ ಸನ್ಯಾಸ. ಅನ್ಯದ್ರ ಕಡೆ ಮನಸ್ಸು ಹಾಕಬಾರ್ದು. ನಿನ್ನದನ್ನೋದ್ರಾಗ ಅಷ್ಟ ನೀನ್ ನೋಡ್ಕೋಬೇಕು. ಅದಕ್ಕೆ ಧರ್ಮ ಅಂತ. ಅದು ನಿನ್ನ ರಕ್ಷಣೆ ಮಾಡ್ತದೆ. ಭಾರತೀಯ ಋಷಿಮುನಿಗಳ ತಪಸ್ಸಿನ ಪ್ರಭಾವ ಏನದ ನೋಡ್ರಿ, ಅಬಾಧ್ಯವಾದದ್ದು. ಅದನ್ನು ಯಾರಿಗೂ ಮಾಸಲಿಕ್ಕೆ ಬರುದಿಲ್ಲ. ಬೇಕಾದಂತ ಆಘಾತ ಪ್ರಸಂಗಗಳು ಬಂದ್ರು ಅದು ಈ ಸಂಸ್ಕಾರದಿಂದ ಇದು ಬದುಕೈತಿ ಭಾರತ ಇನ್ನೂರಿಗೂ. ಬೇಕಾದಂತ ಆಘಾತ ಪ್ರಸಂಗಗಳು ಬರದೇಶದವ್ರು ಬಂದಿದ್ದು ಎಷ್ಟದ ಇದನ್ನ ಮಾಡಿದ್ರು ಸುಧಾ ಇನ್ನೂ ಯಾಕದು ಇದೈತೆ ಅಂದ್ರೆ ಅದನ್ನ ಮಾಸಲಿಕ್ಕೆ ಯಾರಿಗೂ ಆಗುದಿಲ್ಲ, ನಾಶ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಭಾರತೀಯ ಸಂಸ್ಕೃತಿ ಸುಟ್ಟು ಬಿಟ್ರೆ ನಾಲಂದು ವಿಶ್ವವಿದ್ಯಾಲಯಗಳನ್ನೆಲ್ಲ, ತಕ್ಷಶಿಲಾ ನಾಲಂದು ವಿಶ್ವವಿದ್ಯಾಲಯ ನಾಶ ಮಾಡಿದ್ರು. ಇವ್ರನ್ನ ನಮ್ಮ ಹಿಡಿತದಾಗ ಬರೋದಿಲ್ಲ, ಇವರು ಈ ವಿದ್ಯೆ ಎಲ್ಲಿ ಮಠ ಐತಿ ಅಲ್ಲಿ ಮಠ ನಾವು ಇವ್ರನ್ನ ಆಳಕ್ ಆಗುದಿಲ್ಲ ಅಂತ.
ಈ ಇಂಗ್ಲಿಷಿನ ಹುಚ್ಚ ಹಚ್ಚಿದ್ರಿ ಹೌದಿಲ್ಲ, ಹೆಚ್ಚು ಎಲ್ಲರೂ ದಾಸರ ಹಾಕೊಂಡು ಕುಂತು. ಈ ವಿದ್ಯೆ ಇತ್ತಂದ್ರೆ ನಿನಗೆ ಸ್ವತಃ ನೀನ ಅದನ್ನ ಯಾಕ್ರಿ ನಿನ್ನಲ್ಲೇ ಐತೆ ಅನ್ನೋದು ನಿನ್ಗೆ ಅನುಭವ ಗೊತ್ತಿತ್ತದು. ಇನ್ನೊಬ್ಬರು ದಾಸ ಹಾಳಾಗೋ ಕೆಲಸ ಇದ್ದಿದ್ದಿಲ್ಲ ಏನ್ ಇನ್ನೊಬ್ಬರಂತೇಳಿ ಹೋಗೋದು ಅದಕ್ಕೆ ಬೇಕಾಗಿತ್ತು, ನನ್ನಲ್ಲಿ ಐತೆ ಅನ್ನೋದು ನಿನಗೆ ಅಳಿತಿತ್ತು. ಏನ್ ಅದಕ್ಕೆ ಭಾರತ ಯಾವನು ಟುಚಸ್ ಮ್ಯಾನ್ ಅಂತ ಬಂದ ನಮ್ಮ ದೇಶಕ್ಕೆ ಬಂದ ಎಲ್ಲ ಸರ್ವೆ ಮಾಡ್ಯಾನ ಇಲ್ಲೆಲ್ಲ. ಅವಾಗ 1500 ವರ್ಷಗಳ ಹಿಂದಿನ ಭಾರತ ಇಂದು ಸತ್ತು ಹೋಗಿದೆ ಅಂತ ಬರೆದು ಹೋಗಿದ್ದಂತ ಕಸ್ತೂರಿ ಇದ್ರಾಗ ಕೊಟ್ಟಿದ್ರಂತ, ಅಜ್ಜಾರ್ ತಂದು ತೋರ್ಸ್ಯಾರ. ಈ ಭಾರತ ಸತ್ತಿಲ್ಲ ಇನ್ನೂ ಬದುಕೈತೆ ಅಂತ ಅಡ್ರೆಸ್ ಹುಡುಗ್ಲಿ ಅವ್ನ ಪತ್ರ ಬರೀ ಅಂತ. ಅದು ಸಾಯೋದಲ್ಲ, ಭಾರತ ಯಾವಾಗಲೂ ಅಮರದ. ಭಾರತೀಯ ಸಂಸ್ಕೃತಿ ಅಮರವಾದದ್ದು, ಅದನ್ನು ಯಾರಿಗೂ ನಾಶ ಮಾಡಕ್ಕಾಗುದಿಲ್ಲ. ಬೇಕಾದಂತ ಇದು ಬಂದೈತೆ ಅಂದ್ರೂ ಅದು ನಾಶ ಆಗೋದಿಲ್ಲ. ಭಾರತೀಯ ಸಂಸ್ಕೃತಿ ಅಮರ ಭವ್ಯವಾದಂತ ಸಂಸ್ಕೃತಿ, ಅದು ಭಾರತೀಯ ಸಂಸ್ಕೃತಿ ಅಂತ. ಅದಕ್ಕೆ ಪತ್ರ ಬರಿ ಅಂದ್ರಂತ ಅಜ್ಜಾರು. ಏನ್ ಬದುಕೈತೆ ಅದು, ಏನೇ ನಾಶ ಆಗಿದೆ ಅಂದ್ರೆ ಸಿಗಬೇಕಲ್ಲ. ಅಂತವ್ರು ಯಾರು ಸಿಕ್ಕಿಲ್ಲ ಅವ್ರಿಗೆ, ಅದಕ್ಕೆ ಅಂತವ್ರು ಸಿಗುದೇ ಬಾಳ. ಅಜ್ಜವ್ರು ಅಂತವ್ರು ಈ ಜಗತ್ತಿನೊಳಗೆ ಬರೇ ಪತ್ತಗಳವ್ರು ಅದಾರ. ಕೀರ್ತನ ಪುರಾಣ ಹೇಳಿ ನಗ್ಸೋದು ಬಾರ್ಸೋದು, ಹಾಡೋದು ಬಾರ್ಸೋದು, ಜಾತ್ರಿ ಇದೇ ನಡೆದೈತಿ ಹೊರತು ಈ ವಿಚಾರ ಎಲ್ಲಿ ಸಿಗ್ಬೇಕು? ಅದ ಅಂತಲ್ಲಿ ಯಾರು ಭೇಟಿಯಾಗಿಲ್ಲ. ಭೇಟಿ ಆಗ್ಬೇಕಾರ ಅದು ಎಂದು ಪುಣ್ಯ ಬೇಕದು. ಅಂತ ಒಂದು ಮಹಾತ್ಮರ ದರ್ಶನ ಆಗ್ಬೇಕಾತಂದ. ನಿಮ್ಮ ಇರು ಯಾವ ಸ್ಥಿತಿಯಲ್ಲಿ, ಯಾವ ಅವಸ್ಥೆಯಲ್ಲಿ, ಯಾವ ಕಾರಣಾದಿಗಳ ಮೂಲಕ ಅನ್ಯ ಭಾವನೆಯನ್ನ, ಅನ್ಯ ಆಕಾರವನ್ನ ತಳೆದು ಹೇಳಿಸಿ. ಅರಿವು ಇರುವ ಆನಂದ ಎಂದೂ ಬದಲಾಗುವುದಿಲ್ಲ, ಅದು ಇದ್ದಕ್ಕಿದ್ದಂಗ. ಏನ್ ಈ ಶರೀರಾದಿಗಳು ಬದಲಾವಣೆ ಆಕ್ಕವು, ತೋರಿಕೆ ವಸ್ತುಗಳು ಬದಲಾವಣೆ ಆಕ್ಕವು. ಆ ಇರು ಬದಲಾಗದೆ ಒಂದ ನಮೂನೆ ಐತೆ. ಅದು ಸುಖರೂಪವಾದದ್ದೈತಿ. ನಿತ್ಯವಾದದ್ದು ಯಾವ್ದೈತಿ ಅದು ಸುಖರೂಪ. ಜೋ ಸುಖ ನಿತ್ಯ ಪರಿಪೂರ್ಣ ಸುಖ ಅಂತ ಅದಕ್ಕಂತಾರ. ಯಾವಾಗಲೂ ಇದ್ದದ್ದು, ಎಲ್ಲಾ ಕಾಲದೊಳಗೂ ಇದ್ದದ್ದು ಯಾವ್ದೈತಿ, ಏನ್ ಬದಲಾಗದೆ ಒಂದ ನಮೂನಿ ಇದ್ದದ್ದು ಯಾವ್ದೈತಿ ಅದು ಸುಖರೂಪ ಐತಿ. ಅದ ನೀನಿದ್ದಿ ಅಂತ. ನೀನ್ ಬದಲಾವಣೆ ಆಗಿಲ್ಲ, ಬದಲಾವಣೆ ಆಗುದು ನೀನ್ ನೋಡ್ತಿ, ಹೌದಿಲ್ಲ? ನೀ ಅದನ್ನ ನೋಡವ, ನಿನ್ನಿಂದ ನೋಡಿಸ್ಕೊಳ್ಳೋದು ನಿನ್ ಗಣ್ಯವಾಗಿ ಐತೆ. ಅದು ನೀನ್ ಆಗ್ಲಾರ. ಎಲ್ಲವನ್ನ ಅರಿಯವು ನೀನು, ಆದ್ರೆ ನಿನ್ನನ್ನು ಅರಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅರಿವಿಸಿಕೊಳ್ಳಲಾರದೆಂದು ಈ ಪಣಿ ಜಾನರ ದೇವ ಅಂತ. ಎಲ್ಲರ ಸ್ವರೂಪದ, ಅದ್ರ ಕಡೆ ಲಕ್ಷ್ಯ ಇಲ್ಲ. ಅದರ ಕಡೆ ಲಕ್ಷ್ಯ ಕೊಟ್ಟಿವಿ ಅಂದ್ರೆ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಅರಿವಿನ ಎಚ್ಚರಿಕೆಯನ್ನ ಮಾಡ್ಕೊ. ಅರಿವು ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವೆಂಬುದೇ ನಿಗಮೋಕ್ತಿ ಅಂತ ವೇದಗಳು ಅದನ್ನ ಸಾರ್ತವೆ. ಅರುವ ನೀನು, ಅರುವ ದೇವರು, ಅರುವ ಗುರು. ಅರಿವಿಗನ್ಯವಾಗಿ ಇನ್ನೊಂದು ಯಾವುದೂ ಇಲ್ಲ. ಏನ್ ಹೆಂಗ ಗಟ್ಟಿ ತಿಳ್ಕೊಂಡನಿ, ಅದನ್ನ ಅನುಭವ ಮಾಡ್ಕೊಂಡಿ ನಿನ್ ಕೆಲಸ. ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ ನಿನಗೆ. ಏನ್ ಇಲ್ಲ ಅಂದ್ರೆ ವ್ಯರ್ಥ. ನೀನು ಅಲ್ಲದನ್ನ ನಾನು ನನ್ನದು ಅಂತ ತಿಳ್ಕೊಂಡ ಅಜ್ಞಾನದಿಂದ ಅನಿತಾ ತಿಳುವಳಿಕೆ ಒಳಗೆ ತಿರ್ಗಾಕತ್ತಿ. ನಾ ಹೆಂಗ ಅದೇನ್ರಿ ದೇವ್ರ, ನಾ ಹೆಂಗ ಅದೇನ್ರಿ ಅರು, ನಾ ಹೆಂಗ ಅದೇನ್ರಿ ಅರುವಿಸ್ಕೊಳ್ಳೋಸ್ತು ನೀನು ಜಡಭಾವ ಹಿಡ್ಕೊಂಡು ಕುಂತೀನಿ. ಬಿಡದ ಜಡಭಾವ ನೀಗು ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನಿ ಎಂದು ನಂಬೆಲೆ ಯೋಗಿ ನಿನ್ನ ಮುನ್ನಿನ ಜಡಭಾವಂ ನೀಗು. ನೀ ಮೊದಲನೇಂಗ ಇದು ನಾನು ನಂದು ಅಂತ ತಿಳ್ಕೊಂಡಿಯಲ್ಲ, ಈ ನಿನ್ನಿಂದ ಅರಿವಿಸ್ಕೊಳ್ಳು ಯಾವೂ ನೀನಾಗಲಾರ. ಈ ದೇಹ ನೀನಲ್ಲ, ಇಂದ್ರಿಯಗಳು ನೀನಲ್ಲ, ಮನಸ್ಸು ನೀನಲ್ಲ, ಬುದ್ಧಿ ನೀನಲ್ಲ, ಚಿತ್ತ ಅಹಂಕಾರವೂ ನೀನಲ್ಲ. ಯಾಕೆ ನೀನಲ್ಲ ಅಂದ್ರೆ ಅವು ನಿನ್ನಿಂದ ಅರಿವಿಸ್ಕೊಳ್ತಾವ, ನಿನಗೆ ಅನ್ಯವಾಗ್ಯದವು. ಅವ ನಾನಂತ ತಪ್ಪು ತಿಳುವಳಿಕೆ ಮಾಡ್ಕೊಂಡಿ. ಅವು ಯಾವ ಇಲ್ಲೇ ನಿನಗೆ ಇರಾಕ್ ಬರ್ತೈತಿ. ಅವು ಆದ್ರೆ ಅಯ್ಯೋ ನಾನ ಹೊಕ್ಕೀನಿ ಅಂತ. ನೀ ಎಂದೂ ಹೋಗವಲ್ಲ, ಯಾವಾಗಲೂ ಇದ್ದ ವಸ್ತು ನೀನು. ನೀ ಇಲ್ಲದಂಗ ಯಾವಾಗ ಕೇಳು. ಈ ತೋರಿಕೆ ವಸ್ತುಗಳು ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗ ಅಕ್ಕಾವ, ಆದ್ರೆ ನೀ ಇಲ್ದಂಗ ಯಾವಾಗಕ್ಕಿ.
ನೀ ಅಲ್ಲದನ್ನ ಹಿಡ್ಕೊಂಡು ಕುಂತಿ, ಅದಕ್ಕೆ ನಾನಾ ಸಾಯ್ತೇನೆ ಅಂತ ತಿಳ್ಕೊಂಡು. ಶರೀರ ಸಾಯ್ತೈತಿ, ಶರೀರ ಹುಟ್ಟತೈತಿ, ನೀ ಸಾಯವಲ್ಲ, ಹುಟ್ಟಾವಲ್ಲ. ಹುಟ್ಟು ಸಾವುಗಳು ನಿನಗೆ ಅನ್ಯವಾಗಿದಾವು, ನಿನ್ನಿಂದ ಅರಿವಿಸ್ಕೊಳ್ತಾವು. ನೋಡ್ತಿ, ಅದನ್ನ ಸತ್ತದನ್ನು ನೋಡ್ತಿ, ಹುಗಿದನ್ನು ನೋಡ್ತಿ, ಯಾರ್ಯಾರು ಬಂದಿದ್ರು ಮನ್ ಕೊಡಾಕ ಅನ್ನೋರ್ನು ನೋಡ್ತಿ. ಕುಂಡ್ರಿಸ್ದಾಗ ಯಾಕ್ರಿ? ಇಲ್ಲ ಅಂದ್ರೆ ಏನ್ ದಾದ ಮಾಡ್ಲಿಲ್ಲ, ಹಿಂಗ ಹೋಗುದ್ರ ಅದನ್ನ ಅಂತೇಳಿ. ಯಾರು ಇದ್ದಿದ್ದೇ ಇಲ್ಲ, ಯಾರ್ಯಾರು ಮನ್ ಕೊಡಾಕ್ ಬಂದಿದ್ರು ಎಲ್ಲ ನೋಡ್ತಿ. ಅವನ್ನ ಏನ್ ಇರುವಂಗೈತಿ, ಐತೆ ಐತಿ, ನಿನ್ನ ಇರುವಾಗೇನೂ ಆಗಿಲ್ಲ. ಆದ್ರೆ ನೀನು ತಪ್ಪು ತಿಳುವಳಿಕೆಯಿಂದ ಎಷ್ಟೊಂದು ತಾದಾತ್ಮ್ಯವನ್ನು ಹೊಂದಿದ ನಾನು ಅನ್ನೋ ಭಾವ ಅದು ಹೋಗ್ಬಿಟ್ಟು. ಅದಕ್ಕೆ ದೇಹ ಭಾವನೆ, ಅಲ್ಲದ ಭಾವನೆಯನ್ನೆಲ್ಲ ಕೈ ಬಿಟ್ಟಾಗ ನೀನ ಮುಕ್ತದಿಯನ್ನು ನಿನಗೆ ಹೊಳಿತೀವಿ. ಈ ಕೆಲಸ ಮನುಷ್ಯನ ಜನ್ಮಕ್ಕೆ ಬಂದಾಗ ನಾವು ಮಾಡ್ಕೋಬೇಕಾಗಿತ್ತು. ನಾನು ಯಾರು, ನಾನು ಅಲ್ಲದ್ದೇವು, ಆತ್ಮ ಮತ್ತು ಅನಾತ್ಮ, ನಾನು ಮತ್ತು ನಾನು ಅಲ್ಲದ್ದನು, ಇದರ ಬಗ್ಗೆನ ವಿವರಣೆ ವಿಚಾರವನ್ನು ನಾವು ಮಾಡಬೇಕಾಗಿತ್ತು. ವಿಚಾರ ಮಾಡಿ ನಾವು ಅಲ್ಲದನ್ನೆಲ್ಲ ಕೈ ಬಿಟ್ಟು ನಾವಾಗಿ ಯಾವಾಗ ಇರ್ತೇವಿ ಅದಕ್ಕೆ ಮುಕ್ತಿ ಅಂತ. ಈ ಶರೀರ ಏನದ, ಇದು ಕೆಟ್ಟ ಹೋಗುದು, ಕಾಳು ಕೆಡಿಸೋ ಹುಳ ಇದು. ಅದಕ್ಕೆ ಇನ್ನು ಭಾಷಣ ಶುರು ಮಾಡೋ ಮುಂದೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಆನಂದ ಸ್ವರೂಪಿಗಳಂತ ಸಂಬೋಧನೆ ಮಾಡ್ತಿದ್ದೀವಿ. ಇನ್ನು ಮ್ಯಾಗ ಮೊದಲು ಹಂಗೆ ಮಾಡಿದ್ವಿ, ಇರೇ ಕಾಳು ಕೆಡಿಸೋ ಹುಳಗಳೇ ಅಂತ ಶುರು ಮಾಡ್ಬೇಕಾಗೈತಿ. ನಾನು ಏನ್ ಮಾಡೋದು, ಎಲ್ಲ ಕೆಡಿಸಿ ಬಿಡುದು. ಇದೆಲ್ಲ ಏನ್ ಲಾಭ ಮಾಡ್ಕೊಂಡೆ? ನೀವ್ ಏನಿದ್ದೀರಿ ಅದ್ರ ಕಡೆ ಎಲ್ಲ ಕೊಟ್ಟು ನೋಡ್ಕೋರಿ, ಅದು ಕಾಳು ಕೆಡಿಸೋ ಹುಳ ಅಲ್ಲ. ನಾವು ಏನಿದ್ದೇವೆ ಅನ್ನೋದು ನೆನಪಿಗೆ ತಗೋಬೇಕು. ಈ ಶರೀರ ಇರೋದ್ರೊಳಗಾಗಿ ಈ ಕೆಲಸ ಮಾಡ್ಕೋಬೇಕು. ಈ ಶರೀರಕ್ಕೆ ನಾನು ಅನ್ನೋದು ಸರಿ ಹೋಗತ್ತೇನೆ? ಇದು ಬರಬ್ಬರಿನ ತಪ್ಪು. ಇದು ನಾನು ಅನ್ನೋದು ನಡಬರ್ಕ ಬಂದು ನಡಬರ್ಕ ಹೋಗುದಿದು. ಯಾವಾಗ್ಲೂ ಇದ್ದದ್ದಕ್ಕೆ ನಾನು ಅನ್ನೋದು ಬರಬ್ಬರಿನೋ? ಒಂದ್ ಅವಸ್ಥೆ ಒಳಗಿದ್ದು ಮತ್ತೊಂದು ಅವಸ್ಥೆ ಒಳಗೆ ಇಲ್ಲದ್ದು. ಒಂದು ಎಚ್ಚರಿಕೆ ಒಳಗೆ ಅಷ್ಟ ಐತಿ, ಕನಸಿನೊಳಗೆ ಇದಿಲ್ಲ, ನಿದ್ರಿ ಒಳಗೂ ಇದಿಲ್ಲ. ಒಂದು ಎಚ್ಚರಿಕೆ ಒಳಗೆ ಇದ್ದದ್ದು ನಾನಂತ ಎಷ್ಟು ಅಭಿಮಾನ ಹಿಡ್ಕೊಂಡು ಕೂತೀವೋ. ಎಚ್ಚರಿಕೆ ಒಳಗೆ ಅಷ್ಟ ಈ ಹೆಣ್ಣಾಗಿ ಗಂಡಾಗಿ ಸೌಕಾರಾಗಿ ಬಿಡ, ಕನಸಿನಾಗ ಅಲ್ಲಿ ಬೇರೆ ಇದೆ. ಎಚ್ಚರಿಕೆ ಕನಸಿನ ನಿದ್ದೆ ಹತ್ತಿದಾಗ ಅಲ್ಲಿ ಏನು ಇಲ್ಲ, ಇದ್ದೇನೂ ಇಲ್ಲ. ಅಲ್ಲಿ ಇದ್ದಿ ಹೆಂಗಿದ್ದಿ ಅದನ್ನ ನೆನಪು ಮಾಡ್ಕೋ. ನಿದ್ದೆಯೊಳಗಿನ ಸ್ಥಿತಿ ನೆನಪಿಗೆ ತಗೊಂಡು ಇರಾಕಲಿ. ಆರಾಮಿದ್ದಿ ಅಂತೇಳಿ ಆರಾಮಿಗೆ ಎನ್ನುವಾಗಿ ಮತ್ತೊಂದು ಏನಾರು ಆಗಿದ್ದೀನಿ, ಏನೂ ಆಗಿದ್ದಿಲ್ಲ. ಮುದುಕಾಗಿದ್ದೇನು, ಹರೇಮ ಆಗಿದ್ದು, ಹೆಣ್ಣಾಗಿದ್ದೇನು, ಗಂಡಾಗಿದ್ದೇನು, ಸೌಕಾರ ಆಗಿದ್ದೇನು, ಬಡವಾಗಿದ್ದೇನು, ಏನೂ ಇದ್ದಿದ್ದಿಲ್ರಿ. ಆರಾಮ ಯಾವ ಜಾತಿಯವಾಗಿದ್ದೆ ಅಂದ್ರೆ ಅಲ್ಲಿ ಯಾವ ಜಾತಿನೂ ಇದ್ದಿದ್ದು. ಹೆಂಗಿದ್ದಿ ನೋಡು. ನೀನಾಗಿರ್ಲಿಕ್ಕೆ ಅನ್ಯ ಭಾವನೆಗಳು ಯಾವ ಇದ್ದಿದ್ದಿಲ್ಲ. ಅಲ್ಲಿ ತೆಗೆದು ಹಾಕವನ್ನೆಲ್ಲ ಇದ್ದು ವಸ್ತುವಿನ ಅನುಭವ ಆಕೈತಿ. ಸದ್ದ ಅನ್ಯ ಭಾವನೆಗಳನ್ನೆಲ್ಲ ಕೈ ಬಿಟ್ಟು ಅದನ್ನ ನಿನ್ನ ಭಾವದಾಗ ಇರಾಕ್ ಬರ್ಬೇಕು. ನಿನ್ನ ಭಾವನೆ ಸುಖರೂಪವಾದಂಥದ್ದು, ದುಃಖರಹಿತವಾದಂಥ ಇರುವಿನ ಸ್ಥಿತಿ. ಅದು ತನ್ನ ಭಾವ ಅಂದ್ರೆ ಆನಂದಮಯವಾದ ಇರುವು ವಿಶ್ವಕ್ಕೆ ಉಪಾದಾನ ಕಾರಣ ಅಲ್ಲ. ಗಡಿಗೆಗೆ ಹೆಂಗ ಮಣ್ಣು ಉಪಾದಾನ ಕಾರಣ, ಹಂಗ ಈ ಜಗತ್ತಿಗೆ ಉಪಾದಾನ ಕಾರಣ ಆನಂದಮಯವಾದ ಇರು ದೇವರಲ್ಲ. ದೇವರಿಂದನೂ ಏನೂ ಮಾಡಿಲ್ಲ. ದೇವರು ಏನೂ ಮಾಡ್ಲಾರ್ದು, ದೇವರಿಂದನೂ ಇದಾಗಿಲ್ಲ. ಬ್ರಹ್ಮದ ಕಾರ್ಯನೂ ಅಲ್ಲ, ಬ್ರಹ್ಮದಲ್ಲಿನೂ ಇದಿಲ್ಲ. ಇದು ಜಗತ್ತಿದು ಖುಷಿ ತೋರಿಕೆ ಅಂತ. ಇದು ಭ್ರಾಂತಿಯಿಂದ ನಿನಗೆ ತೋರೀತಿ, ಮರವಿಯೊಳಗೆ ಅಜ್ಞಾನದೊಳಗೆ ತೋರೀತಿ. ನಿದ್ದೆ ಎದ್ದಿದಾಗ ಹೆಂಗ ಕನಸು ಒಮ್ಮಿಂದೊಮ್ಮಿಲೆ ಹೆಂಗ ತೋರೀತಿ, ಹಂಗ ಅಜ್ಞಾನದೊಳಗೆ ಈ ಜಗದ್ರೂಪಿ ಕನಸಿನಲ್ಲಿ ಇದು ತೋರೀತಿ. ಈ ಅಜ್ಞಾನ ನಿದ್ರೆಯಿಂದ ಯಾವಾಗ ನೀನು ಎಚ್ಚರಕ್ಕೆ ಯಾವಾಗ ಇದೆಲ್ಲ ಸುಳ್ಳು ಅನ್ನೋದು ನೀನು ಹೊಳಿತೈತಿ. ಎಚ್ಚರಗೊಳಿಸವ್ರ ಯಾರು? ಎಚ್ಚರ ಆಗವ್ರ ಯಾರು? ಎಲ್ಲೋ ಒಬ್ರು.
ಈ ಶರೀರ ಉಪಾಧಿಗಳ ಸಂಬಂಧ ಹೌದಿಲ್ಲ. ನಾವೀಗೆಲ್ಲ ದುಃಖ ಪಡುದು, ಇವು ಕೆಡಬಾರ್ದು, ಹಿಂಗೆ ಇಟ್ಕೋಬೇಕು, ಇವನ್ನ ಮುದುಕ ಆಗಬಾರ್ದು, ಯಾವ್ದು ರೋಗ ಬರಬಾರ್ದು, ಇವು ಕೆಡಬಾರ್ದು, ಹಿಂಗೆ ಇಟ್ಕೋಬೇಕು ಅನ್ನೋದು ಐತಿ ಎಲ್ಲಾರ್ದು. ಇಟ್ಕೊಳಕ್ ಆಕೈತೇನ್ರಿ? ಉಪಾಧಿಗಳು ಕೆಟ್ಟ ಹೋಗುವ ನಾವು ಇದಕ್ಕಿದ್ದಂಗೆ ಕ್ಷಣ ಕ್ಷಣಕ್ಕೆ ನಾವು ಬದಲಾವಣೆ ಹಾಕುವಂತ ಹೊಂಟವು, ನಾಶ ಹಾಕುವಂತ ಹೊಂಟವು, ಕ್ಷೀಣ ಹಾಕುವಂತ ಹೊಂಟವು. ಆನಂದಮಯವಾದ ಇರುವನ್ನು ಏನಾರ ಕುಡಿಸಿ ತಯಾರು ಮಾಡಕ್ ಬರ್ತದ? ಪಂಚಭೂತಾದಿಗಳಿನ ಕಾರ್ಯನ ಅದು. ಎರಡು ವಸ್ತುಗಳನ್ನು ವಿಕಾರ ಆಗೋ ದಿನ್ಸಾವು, ಪಂಚಭೂತಾದಿಗಳೆಲ್ಲ ವಿಕಾರ ಆಗೋ ದಿನ್ಸಾವು. ವಿಕಾರ ಆಗೋ ದಿನ್ಸ ತಯಾರಾದದ್ದು ಅದು ವಿಕಾರ ಆಗುದನ್ನಲ್ಲ. ಅದಕ್ಕೆ ಅದು ಪಂಚಭೂತಾದಿಗಳಿಂದ ಆದಂತ ವಸ್ತು ಅಲ್ಲ ಆನಂದ. ಅದು ಸ್ವಯಂ ಸಿದ್ಧವಾದದ್ದು, ಏನಾರ ಕುಡಿಸಿ ತಯಾರು ಮಾಡಕ್ ಬರುದಿಲ್ಲ ಅದು. ಶರೀರ ಮುಂತಾದ ಉಪಾಧಿ ದಶೆಯಿಂದ ನಾವು ಈಗೆಲ್ಲ ಕೆಡಬಾರ್ದಿದ್ವು ಅಂತ ಶೋಕ ಮಾಡಾಕತ್ತೀವಿ. ಎಷ್ಟು ಶರೀರಗಳ ಬಿಟ್ಟು ಬಂದಿ, ಈಗ ಎಷ್ಟು ಅಂಗಿ ಹರಿದು ಬಂದಿ. ಇದ್ರ ಅಭಿಮಾನ ಹಿಡ್ಕೊಂಡು ಕುಂದಿರ್ತೀಯಲ್ಲ. ಮುಕ್ತ ಆಗೋ ಮಟ್ಟ ಯಾರ್ಯಾರು ಯಾವ ಶರೀರ ಧಾರಣ ಮಾಡ್ತಾರೋ ಹೇಳಕ್ ಹೋದ್ರು ವಾಸನೆಗೆ ಅನುಗುಣವಾಗಿ ಜನ್ಮ ಬರತ್ತವ. ವಾಸನಾ ನಾಶ ಮಾಡ್ಕೊಂಡು ಯಥಾರ್ಥ ಜ್ಞಾನವನ್ನು ನೀ ಯಾವಾಗ ಮಾಡ್ಕೋತಿ, ಯಾವಾಗ ಶರೀರಗಳು ಬರುದು, ನೀನು ಹುಟ್ಟು ಸಾವುಗಳಿಂದ ನಿನಗೆ ಬಿಡುಗಡೆ ಆಕೈತಿ. ಇಲ್ಲಾಂದ್ರೆ ವಾಸನೆಗೆ ಅನುಗುಣವಾಗಿ ಜನ್ಮ ಮತ್ತೆ ಬರುವ ನಾವು. ಹೆಣ್ಣು ಇದ್ದದ್ದು ಗಂಡ ಆಕೈತಿ, ಗಂಡ ಇದ್ದದ್ದು ಹೆಣ್ಣು ಆಕೈತಿ. ಮುಕ್ತ ಆಗೋ ಮಟ್ಟ ಯಾರ್ಯಾರು ಯಾವ ಶರೀರ ಧಾರಣ ಮಾಡ್ತಾರೋ ಹೇಳಕ್ ಬರ್ತದೆ. ಪರಮಾರ್ಥ ಇರುವಿನ ಸ್ಥಿತಿಯನ್ನ ಅನುಭವಕ್ಕೆ ಯಾರು ತಗೊಂಡಿರ್ತಾರೆ ಅವರಿಗೆ ಪಂಡಿತರು ಅಂತಾರೆ. ಋಷಿಗಳಂದ್ರೆ ಅವ್ರಿಗೆ ಅಂತಾರೆ. ಏನ್ ತುಮ್ ಕಹತೆ ಹೋ ಕಾಗಜ್ ಕಿ ಲೇಕಿ, ಮೈ ಕಹತೆ ಹೋ ಆಂಖೋಂ ಕಿ ದೇಕಿ ಅಂತ. ನೀವು ಪುಸ್ತಕದಾಗ ನೋಡಿ ಹೇಳ್ತೀರಿ, ನಾ ಸ್ವತಃ ನಾ ಅನುಭವದಿಂದ ನೋಡಿದ್ದೆ. ಕಬೀರ್ ದಾಸರು ಹೇಳ್ಯಾರ. ನೀವು ಪುಸ್ತಕ ತುಮ್ ಕಹತೆ ಹೋ ಕಾಗಜ್ ಕಿ ಲೇಕಿ, ಮೈ ಕಹತೆ ಹೋ ಆಂಖೋಂ ಕಿ ದೇಕಿ ಅಂತ. ನನ್ನ ಸ್ವತಃ ಅನುಭವದ ಕಣ್ಣಿನಿಂದ ನಾನು ನೋಡಿದ್ದೆ ಹೇಳ್ತಾನೆ. ಅದಕ್ಕೆ ಅನುಭವನ ಶ್ರೇಷ್ಠ ಅಂತ. ನಾವು ಪುಸ್ತಕದಾಗ ಯಾರ ಬರ್ದದ್ದು ಯಾರ ಹೇಳಿದ್ದು ಹೇಳಾಗುತ್ತೆ, ಸ್ವತಃ ನಾನು ಅನುಭವ ಮಾಡಿದ್ದು ಹೇಳ್ತೇನೆ ಅಂದರು. ನಶ್ವರವಾದಂತ ಈ ಜಗತ್ತಿನ ವಸ್ತುಗಳ ಬಗ್ಗೆ ನೀ ಎಷ್ಟು ಮಾತಾಡಿದ್ರು ಎಲ್ಲ ವ್ಯರ್ಥ. ಏನ್ ಲಾಭ? ಇದ್ರೊಳಗ ಕಾಲ ಕಳೆದಲ್ಲ, ಬಾಳೆ ಸುದ್ದಿಯಾಗ ಜಗತ್ತಿನ ಸುದ್ದಿಯಾಗ ಕಾಲ ಕಳಿಸ, ಮತ್ತೇನು ನಿನಗೆ ಗೊತ್ತಾಗಲಿಲ್ಲಲ್ಲ. ಎಂಥ ವಾತಾವರಣದೊಳಗೆ ಬೆಳೆದಿ, ಎದಕ್ಕೆ ಬಂದೇವನು ಸುಧಾ ಕವರ್ ಆಗಲಿಲ್ಲ ಮನುಷ್ಯನ ಜನ್ಮಕ್ಕೆ. ಈ ಶರೀರ ಭಾವದೊಳಗ ತೋರ್ತದ, ಭಾವದೊಳಗ ಇರ್ತದ, ಭಾವದೊಳಗ ಅಡಗ್ತದ. ಆದ್ರೆ ನಿನ್ನ ಇರುವಿಕೆಗೆ ಏನೂ ಮಾಡಿಲ್ಲ, ಮಾಡ್ಲಿಕ್ಕೆ ಆಗುದೂ ಇಲ್ಲ. ನಿನ್ನ ಇರುವೆ ಭಾವಾತೀತದ, ಭಾವನೆಗೆ ಬಂದದ್ದೆಲ್ಲ ಅದು ಮಾಯಾ, ತೋರಿಕೆ ಅದು. ಅದಕ್ಕೆ ಇರುವಿಕೆ ಇಲ್ಲ. ವಸ್ತು ಹೆಂಗದ ಹಂಗೆ ಇದ್ದಕ್ಕಿದ್ದಂಗೆ ವೃತ್ತಿ ಆಗೋದಕ್ಕೆ ಅರ್ಥಾನುಸಂಧಾನ ವೃತ್ತಿ ಅಂತ. ಹೌದು, ಹಂಗ ಶಬ್ದದ ಬಾಡ್ಬಡ್ಸಿರ ಅರ್ಥದ ಮರ್ಮವನ್ನು ಅರಿಯದೆ ವ್ಯರ್ಥ ಪದ ಪದ್ಯಗಳ ಕಲಿತೊಡದೆ ಕತ್ತೆ ಮುತ್ತು ರತ್ನಗಳ ಒದ್ದೊಡೆ ಅದರ ಬೆಲೆ ಅರಿದಿಪ್ಪುದೇ ಅಂತ. ಕತ್ತಿಗೆ ಮುತ್ತು ರತ್ನ ಮಾತಾಡ್ತತಿ, ಅದಕ್ಕೆ ಅದರ ಸ್ವಾದ ಇರುವುದಿಲ್ಲ. ಅದು ಏನ್ ಮಾಡೋದು? ಸೌಟ ಎಲ್ಲ ಪಾಕದಾಗ ಅಡ್ಡಾಡ್ತೈತಿ, ಅದ ಸೌಟ ಹುಟ್ಟ, ಹೌದಿಲ್ಲ? ಅದರದ್ದು ಏನೇನು ಸ್ವಾದ ಇರುವುದಿಲ್ಲ ಅದಕ್ಕೆ. ಇದನ್ನೆಲ್ಲ ಹೇಳ್ತೈತಿ ಆ ಪುಸ್ತಕದಾಗ, ಹಿಂಗೈತಿ ಎಲ್ಲ ಹೇಳ್ತಾನ, ಬಾಳ ಚಂದ ಹೇಳ್ತಾನ. ಹಂಗ ಸೌಟ್ ಇದ್ದಂಗ ಅದ. ಬರೀ ಹೇಳುದು ಕೇಳುದು ಅನುಭವ ತಗೋಬೇಕಲ್ಲ. ಬರೀ ಹೇಳಾಕ ಕಲ್ತೀವಿ, ಅದನ್ನ ಅನುಭವ ತಗೋಬೇಕಲ್ಲ. ಬರೀ ಆ ಅಡಿಗೆನ ಪಾಕನ ಸೌಟ್ ಆದ್ರೆ ಏನ್ ಮಾಡೋದು? ಸೌಟ್ ಆದಂಗೆ ಹಾಕಿನಿ. ಭಾಳ ಚಂದ ಹೇಳ್ತಾನ, ಅದ್ರಾಗ ಹಿಂಗೈತಿ ಇದ್ರಾಗ ಹಿಂಗೈತಿ, ಅವ್ರು ಹಂಗೆ ಹೇಳ್ಯಾರು ಇವ್ರು ಹಿಂಗೆ ಹೇಳ್ಯಾರು.
ನೀ ಸ್ವತಃ ಹೆಂಗದಿ ನೋಡ್ಕೊಂಡಿನ ನಿನ್ನ ಅನುಭವ ಸ್ವಂತ ಪ್ರಜ್ಞೆ ಬೇಕು ನಿನಗೆ. ಇನ್ನೊಬ್ಬರ ಹೇಳಿಕೆ ಕೇಳಿಕೆ ಮ್ಯಾಗ ಉಪಯೋಗ ಆಗುದು. ಸ್ವತಃ ನಿನ್ನ ವಿಚಾರ ಮಾಡುವಂತ ಸಾಮರ್ಥ್ಯ ಬೇಕು ಪ್ರತಿಯೊಬ್ಬರಿಗೆ. ಯಶ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ. ಯಾವನಿಗೆ ಸ್ವತಃ ವಿಚಾರ ಮಾಡುವಂತ ಸಾಮರ್ಥ್ಯ ಇರುವುದಿಲ್ಲ, ನೀ ಎಷ್ಟು ಇನ್ನೊಬ್ಬರ ಹೇಳಿದ್ರೆ ಹೇಳ್ಕೊಂತ ನಿನಗ ಅನುಭವ ಬರ್ಬೇಕಾದ್ರೆ ಸ್ವತಃ ನೀನ ಇದನ್ನ ವಿಚಾರ ಮಾಡ್ಬೇಕು. ಮಂದಿ ಮಾತು ಒಂದ್ ಮಂದಿಗೆ ಹೇಳ್ಕೊಂತ ಕುಂತ್ರಿ ಎದಕ್ ಬಂತ್ರಿ? ಅದ ಶಾಸ್ತ್ರ ಅಂದ್ರೆ ಮಂದಿ ಮಾತು ಅಂತಿದ್ರು. ಮಂದಿ ದನ ಕಾದ ಮನಿಗೆ ಹೋದ್ರೆ ಏನು ಬಾಳ ನಿನಗೆ ಮೈಮ್ಯಾಗ ಅರಿವಿ ಹೊಟ್ಟೆ ತುಂಬ ಕೂಳು ಕೊಡ್ತಾರ ಇಷ್ಟ. ಹೌದಿಲ್ಲ? ಜೀತ ಕರಾರ್ ಮಾಡಿ ಹೊಂದಿಸಿರ್ತಾರಲ್ಲ, ಒಂದ್ ಜೋಡ್ ಕಾಲ್ಮರಿ, ಹೌದಿಲ್ಲ, ಕಾಂಬಳಿ, ಹೌದಿಲ್ಲ, ಕರಾರ್ ಮಾಡಿ ಶಾಸ್ತ್ರ ಹೇಳಕ್ ಹೋಗಿ ಕೊಡ್ತಾರ, ಚೈನಿ ಹೊಡ್ಕೊಂತ ಇಷ್ಟ. ಹಂಗ ಆಕೈತಿ. ನಿನಗೇನಾರ ಲಾಭ ಮಾಡ್ಕೊಂಡೆ ಮಂದಿ ಸುದ್ದಿ ಹೇಳ್ಕೊಂತ ಹೊಂಟಿ, ಅವ್ರು ಹಂಗ ಹೇಳಿದ್ರು ಇವ್ರು ಹಿಂಗ ಹೇಳಿದ್ರು, ಹೌದಿಲ್ಲ? ಅವ್ರು ಕರ್ಸಿದ್ರು ನಿನಗಟ್ಟ ಸನ್ಮಾನ ಮಾಡಿದ್ರು, ಏನಾರ ಕೊಟ್ರು, ರೊಕ್ಕ ರೂಪಾಯಿ ಕಟ್ಕೊಂಡು ಅದ್ರಾಗ ಹೊಡ್ಕೊಂತ ಅಡ್ಡಾಡಿದ್ವಿ, ಹೌದಿಲ್ಲ? ಅದ ಬೇಷ ಆಗ್ಬಿಡ್ತಿ. ನೌಕರಿ ಪಾಕ್ರಿ ಯಾಕೆ ಮಾಡ್ಬೇಕಾಗಿತ್ತು? ದುಡಿದದು ಎದಕ್ ಬೇಕಾಗಿತ್ತು? ಶಾಸ್ತ್ರ ಹೇಳ್ಕೊಂತ ಹೋಗ್ಬಿಟ್ರೆ ಮುಗೀತಲ್ಲ, ಹೌದಿಲ್ಲ? ಇದ್ರಾಗ ಕಾಲ್ ಕಳೆದಿ, ಅದ್ರ ವಾಸನ ಹೋಗಿ ಬೇಕಾದಂತ ಪಂಡಿತ ಅದಾನಂದ್ರು ಹೋಗಿರ್ದಲ್ರಿ. ಅದು ಬಹಳ ಕಠಿಣ. ಅದು ಎಲ್ಲಿ ಒಬ್ಬ ಇದನ್ನ ಅನುಭವ ತಗೊಂಡು ಉಳ್ಕ ಮಂದಿಗೆ ರಂಜನಾ ಮಾಡಿ, ಜಗತ್ತಿಗೆ ರಂಜನಾ ಮಾಡಿ ಹೇಳ್ಬೋದು, ಮಂದಿ ಬಾಳ ಕೂಡಿಸ್ಬೋದು. ಎದಕ್ ಕೊಡ್ತಾರ ಅವ್ರ ಮಂದಿ? ಆಡಂಬರ ರಂಜನಾ ಇದ್ರ ಕೊಡ್ತಾರ, ಅನುಭವದ ವಿಚಾರಕ್ಕೆ ಎಲ್ಲಿ ಕೊಡ್ತಾರ? ಗಂಧವ ತೈವಲ್ಲಿ ಒಂದು ನೊನವನು ಕಾಣೆ ಅಂತ. ಗಂಧ ತೈವಾಗ ನನ ಎಲ್ಲಿ ಬರ್ತಾವ? ಮುಸುರಿ ಎಲ್ಲಿ ಇರ್ತೈತಿ, ಅಲ್ಲಿ ನನ ಹೆಂಗ್ ಕೊಡ್ತಾವ? ಸಂಧಿಸಿ ಮಲವ ಬಿಡುವಲ್ಲಿ ನೊನಗಳ ಮುತ್ತು ಅಂದ ನುಡಿಮೆ ಸರ್ವಜ್ಞ ಅಂತ. ಇಷ್ಟೆಲ್ಲ ಜನ ಬಾಳ ಬರ್ತಾರ ಅಂತಂದ್ರೆ ಎದಕ್ ಬರ್ತಾರ ಅವರು? ಅಲ್ಲಿ ಮುಸುರಿ, ಹೌದಿಲ್ಲ? ಮುಸುರಿ ಕೂಡ್ತೈತಿ ನನ ಬಾಳ, ಮಂದಿ ಬಾಳ ಕೂಡ್ಸಿರ ಜ್ಞಾನ ಕೈತಿ ಬೇಕಾಗಿಲ್ಲ. ಒಬ್ಬರೇ ಇರ್ಲಿ, ಇಬ್ಬರೇ ಇರ್ಲಿ, 4 ಮಂದಿ ಇದ್ರೆ ಮೊದಲಿನ ಮಂದಿ ನೋಡಿ 4 ಮಂದಿ ಶಿಷ್ಯರು, ಒಬ್ನ ಗುರು, ಹೌದಿಲ್ಲ? ಬಾಳ ಮಂದಿ ಕೂಡಿಸಿರ್ ಪ್ರಸಿದ್ಧಿ ಒಂದು ಏನ್ ಮಾಡಾವ್ ತಗೊಂಡ, ಜಗತ್ತಿನ ಪ್ರಸಿದ್ಧಿ ತಗೊಂಡು ಏನ್ ಮಾಡಾವ್? ಜನರ ಕಡೆಯಿಂದ ಹೌದು ಅನ್ಸ್ಬೇಕಪ್ಪ, ಪ್ರಸಿದ್ಧಿ ಹೊಂದಿರ ನೀವು ಜ್ಞಾನಕ್ಕೆ ಬೇಕಾಗಿಲ್ಲ. ಅದು ಅಧ್ಯಾತ್ಮದ ಜೊತೆ ಹೆವ ಮಾಡೋದಂದ್ರೆ ನೇಕಾರ ಜೊತೆ ಹೆವ ಮಾಡಿ ಬತ್ಲೆ ಬಾದ್ರಂತ, ಗಾಣಿಗ್ಯಾರ ಕೂಡಿ ಹೆವ ಮಾಡಿ ಒಣ ರೊಟ್ಟಿ ತಿಂದ್ರಂತ, ಕೆರಿ ಕೂಡಿ ಹೆವ ಮಾಡಿ ಮುಕುಳಿಲೆ ಹೋದಂತ, ಹೌದಿಲ್ಲ? ಹಂಗಾಕೈತಿ ನಮ್ಮ ಬಾಳೆ ಎಲ್ಲ. ಅಧ್ಯಾತ್ಮಕ್ಕೂ ಸೆಟ್ಕೊಂಡೆ ಅಂದ್ರೆ ಸ್ವಾಂಡಿ ಒಣಸ್ಕೊಂಡ ಹೋಗುದು. ಅದಕ್ಕೆ ನಮ್ಮ ಋಷಿಮುನಿಗಳ ಜೀವನ ಕ್ರಮ ಏನದ ಅದನ್ನ ಅನುಕರಣ ನಾವು ಮಾಡ್ಬೇಕಾಗಿತ್ತು. ಅಂದಾಗ ನಮ್ಮ ಜೀವನ ಸಾರ್ಥಕ ಆಕೈತಿ. ಬರೇ ವಿಷಯ ಸಂಗ್ರಹ, ವಿಷಯ ಭೋಗದಾಗ ಕಾಲ್ ಕಳ್ಸತ್ವಾರ ಎದಕ್ ಬಂತು ಜೀವನ? ಪಾಶ್ಚಿಮಾತ್ಯ ಪದ್ಧತಿಗೆ ಬೆನ್ನ ಹಚ್ಚಿಬಿಟ್ಟೇವ್ ನಾವು, ಭಾಳ ಸುಧಾರಣೆಗೆ ಆಗ್ಬಿಟ್ಟೇವಿ. ಇನ್ನ ಇದು ಕಾಡು ಇದೈತಿಪ್ಪ ಮನುಷ್ಯ, ಇದು ಇನ್ನ ಸುಧಾರಿಸೇ ಇಲ್ಲ. ಹೊತ್ತಾಗಿ ಎದ್ದವ ಸುಧಾರಿಸಿದವ. ಯಾಕ್ರಿ? ದೌಡ್ ಎದ್ದದ್ದು ಏನ್ ಎದಕ್ಕೆ ಎತ್ತಿನೋ, ಇದು ದೌಡಿಸ್ ದೌಡ್ ಅಂತೇಳಿ. ಯಾಕ್ರಿ? ಅದ್ರ ಲಾಭ ಏನ್ ಗೊತ್ತೈತಿ? ಹೊತ್ತಾಗಿ ಹೇಳೋಕೇನು ಗೊತ್ತಾಗೈತಿ? ದೌಡು ಎದ್ದು ದೌಡು ಹೇಳುವುದರಿಂದ ಎಷ್ಟು ಲಾಭ ಅದ. ಅರ್ಲಿ ಟು ಬೆಡ್ ಅಂಡ್ ಅರ್ಲಿ ಟು ರೈಸ್ ಮೇಕ್ಸ್ ಎ ಮ್ಯಾನ್ ಹೆಲ್ದಿ, ವೆಲ್ದಿ ಅಂಡ್ ವೈಸ್ ಅಂತ. ಆರೋಗ್ಯ, ಸಂಪತ್ತು ಮತ್ತು ಜಾಣ್ಮೆ ಇವು 3 ವೃದ್ಧಿ ಆಗ್ತವೆ ದೌಡು ಮಲಿಗೆ ದೌಡು ಹೇಳುವುದರಿಂದ. ಅದು ನಮ್ಮ ಭಾರತೀಯ ಸಂಸ್ಕೃತಿ ಒಳಗಿರ್ತದೆ ದೌಡ. ಪಶು ಪಕ್ಷಿಗಳ ಸಹಿತ ಅವಕ್ಕೂ ಅಷ್ಟು ಬುದ್ಧಿ ಇಲ್ಲ. ಅವು 10 ಮುಂಡಿದ್ಲ ಗಪ್ಪನಾಗಿ ಮಾಡ್ತಾವ, ಮೇಯಾಕ ಹೋಗುದ್ರ ಎಲ್ಲಿ ಮಾಡೋದಿಲ್ಲ. ಮತ್ತೆ ಬೆಳಗಿನ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದು ಅವು ಅದರಾಗ ಚಾಲು ಮಾಡ್ತಾವ. ಅವಕ್ಕೆ ಟೈಮಿನ ವೇಳೆ ಗೊತ್ತಿಲ್ಲ. ಯಾಕ್ರಿ? ಹೆಂಗೆ ಹೇಳ್ತಾವ ನಾವು? ಎದ್ದು ಅವು ತಮ್ಮ ಮತ್ತೆ ಮೇಯಾಕ ಹೋಗ್ತಾವ ಆ ಟೈಮ್. ನಾವು ರಾತ್ರಿನ ಎಲ್ಲ ಇದು ಮಾಡೋದು, ರಾತ್ರಿ ತಿನ್ನೋದು ಕಡಿಮೆ ಮಾಡ. ಜಠರಾಗ್ನಿ ಮಂದ್ ಆಕೈತಿ.
ಅದಕ್ಕೆ ರಾತ್ರಿ ತಿನ್ನೋದು ಭಾಳ ಕಡಿಮೆ. ಅದಕ್ಕೆ ಹೇಳ್ಯಾರ ಅವ್ರು ಋಷಿಮುನಿಗಳು ಎಚ್ಚರಿಕೆ ಕೊಟ್ಟಾರ ನಮ್ಮ ಭಾರತೀಯ ಋಷಿಮುನಿಗಳು. ಜಠರಾಗ್ನಿ ಸೂರ್ಯ ಯಾವಾಗ ಮುಳುಗ್ತೈತಿ ಅವಾಗ ಜಠರಾಗ್ನಿ ಮಂದಕ್ಕಂತ ಸೂರ್ಯ ಯಾವಾಗ ಉದಯ ಆಕೈತಿ ಯಾವಾಗ ಇದ್ರೆ ಅದಕ್ಕೆ ಹಾಕ್ಬೇಕು. ಅವಾಗ ಪಚನ ಅದ ಅಗ್ನಿ ಅದು ಜಾಗ್ರತೆ ಇರ್ತೈತಿ. ಮಂದ್ ಹಾಕೊಂತ ಹೋಗ್ತೈತಿ ಅದು ಅಗ್ನಿ ಮಾಂಜ್ ಆಕೈತಿ. ರಾತ್ರಿ ಟೈಮ್ನಾಗ ಹೆಚ್ಚು ಊಟ ಮಾಡಬಾರ್ದು ಅಂತ ಅದಕ್ಕೆ ಇದು ರಾಕ್ಷಸಿ ಕುಲದ ರಾತ್ರಿನ ತಿನ್ನೋದೆಲ್ಲ ಅದಿಲ್ಲ. ರಾಕ್ಷಿ ವಂಶದವ್ರಾಗ್ಯವ ನಾವೆಲ್ಲ ಮನುಷ್ಯರಿಲ್ಲ. ರಾತ್ರಿನ ಕಮ್ಮಗೆ ಹೊಡೆದ ದುಸ್ ಅಂತ ಬಿದ್ದು ಬಿಡೋದು. ಅದು ಪಚನ ಆಗವಲ್ದು ಬಿಡವಲ್ದು. ಅದಕ್ಕೆ ಅದು ಬೇಕಲ್ಲ, ತಿನ್ನುವವನು ಬೇಕು. ಇದಕ್ಕೆ ತಿನ್ನುವ ಇದ್ದಾಗ ನಿನಗೆ ಅನುಭವ, ತಿನ್ನುವವನ ಇಲ್ಲ ಅಂದ್ರೆ ಅನುಭವ ಎಲ್ಲಿ ಬರ್ಬೋದು. ಮೊದಲೇಕೆ ರಾಜನಂತೆ ಊಟ ಮಾಡ್ಬೇಕು ಅಂತ. ಮಧ್ಯಾಹ್ನಕ್ಕ ಮಂತ್ರಿ ಹಂಗ, ರಾತ್ರಿ ಭಿಕ್ಷಕನಂತೆ ಊಟ. ಮುಟ್ಟಿಗೆ ಆಗಟ್ಟ ಏಟ್ ಸಿಗ್ತೈತೆ ಅಷ್ಟು ತಗೊಂಡ್ರ ಅಷ್ಟ ಮಾಡುದು ಅಂತ. ಅಂದ್ರೆ ಶರೀರ ಆರಾಮ್ ಇರ್ತೈತಿ. ಮತ್ ರಾತ್ರಿ ಎದ್ದೆ ತಿಂತಾವ ಒಂದೊಂದು ಮಾತ್ರ ಅಂತಾವ ಅದಾವೆಲ್ಲ. ಏನ್ ಮಾಡ್ತೀವಿ, ಎಲ್ಲಿಟ್ಟಾರ ನೋಪ ಅದನ್ನ ತಗೊಂಡು ಮತ್ತೆ ತಿಂದ್ ಮಕ್ಕೋತಾವ. ತಿನ್ಬೇಕನ್ನೋ ಆಶೆ ಎಷ್ಟೈತಿ. ಹೊಟ್ಟಿ ಕೆಟ್ಟರು ಸಹಿತ ಇಲ್ಲ ಅದನ್ನ ತಿಂದ ಬಿಡು. ಶರೀರಕ್ಕೆ ಎಷ್ಟು ಬೇಕು ಅಷ್ಟು ನಾವು ತಗೋದಿಲ್ಲ. ಅದ ನಾಲಿಗೆ ರುಚಿ ಸಂಬಂಧ ಹೆಚ್ಚಿಂದ ಹಾಕಾರ ಅದನ್ನ ಶರೀರ ಆರೋಗ್ಯ ಕೆಡಿಸ್ಬಿಡ. ಶರೀರ ನೆಟ್ಟಗೆ ಇಟ್ಕೊಂಡಾಗ ಏನಾದ್ರು ಸಾಧಿಸಕ್ ಬರ್ತೈತಿ. ಮನುಜ ಕುಲದ ಜನನದ ಲಾಭ ಅದ್ರೊಳಗೈತಿ ಅಂದ್ರೆ ನಮ್ಮನ್ನು ನಾವು ತಿಳ್ಕೊಳ್ಳೋದ್ರೊಳಗ ಐತಿ. ಎಷ್ಟು ಮಂದಿ ತೊಡಗಿವ ನಾವು ಮನುಷ್ಯನ ಜನ್ಮದ ಲಾಭ ಎಷ್ಟು ಮಂದಿ ಮಾಡ್ಕೊಳಕತ್ತೀವಿ. ನಮ್ಮ ಬಗ್ಗೆ, ನಮ್ಮ ಇರುವಿನ ಬಗ್ಗೆ ಅನುಭವಿಗಳ ಮುಖಾಂತರ ಇದನ್ನು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋರು ಎಷ್ಟು ಮಂದಿ ಇದ್ದೇವೆ. ಬರೇ ತೋರ್ಕಿ ಬಗ್ಗೆ ಈ ಜಗತ್ತಿನ ಸುದ್ದಿಯಾಗ, ಬಾಳೆ ಸುದ್ದಿಯಾಗ ಕಾಲ ಕಳಿಸತ್ತು. ಎಷ್ಟು ಜನ್ಮಗಳಾದವು ಈಗ ಇದ್ರಾಗ ಕಾಲ ಕಳಿಸತ್ವಾರಿ. ಅದಕ್ಕೆ ಬಂತು ನಾವು ಮನುಷ್ಯನ ಜನ್ಮಕ್ಕೆ ವ್ಯತಿರಿಕ್ತವಾದಂತ ಕೆಲಸಗಳು ತೊಡಗೇವಿ. ಮನುಷ್ಯನ ಜನ್ಮಕ್ಕೆ ಬಂದು ಮನುಷ್ಯನ ಜನ್ಮದ ಕೆಲಸದಾಗ ತೊಡಗಿದವ್ರು ಎಷ್ಟು ಮಂದಿ ಇದ್ರಿ? ಮನುಷ್ಯತ್ವದ ಲಕ್ಷಣಗಳೇನು? ಮನುಷ್ಯರಂತ ಯಾರಿಗೆ ಅನ್ಬೇಕು? ಮನುಷ್ಯನ ಜನ್ಮದ ಕೆಲಸದಾಗ ತೊಡಗಿದವ ಮನುಷ್ಯ ಅಂತವ್ರು. ಮನುಷ್ಯನ ಜನ್ಮದ ಕೆಲಸ ಅಂದ್ರೆ ತನ್ನ ನಿಜ ಸ್ವರೂಪದ ತಿಳುವಳಿಕೆಯನ್ನು ಮಾಡ್ಬೋದು. ಅದ ಉದ್ದೇಶ. ಹುಟ್ಟಿ ಬಂದದ್ದು ಇಲ್ಲಿ ಮನುಷ್ಯನ ಜನ್ಮಕ್ಕೆ ಬಂದದ್ದು ಉದ್ದೇಶನ ಅದ. ಇಲ್ಲಿ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಪಶು ಪಕ್ಷಿಗಳ ಜನ್ಮದ ಕೆಲಸ ಮಾಡಾಕತ್ರ ಮನುಷ್ಯನ ಜನ್ಮಕ್ಕೆ ಬಂದದ ಲಾಭ ಏನು? ಏನ್ ಮಾಡಾಕ್ತೇವೆ? ತಿನ್ನೋದು, ತಿನ್ಕೋದು, ತಿಕ್ಕೋದು, ಇಷ್ಟ. ಇದಕ್ಕಿಂತ ಹೆಚ್ಚಿಂದ ಏನ್ ಮಾಡ್ತೀಪ? ವಿಷಯ ಸಂಗ್ರಹ ಮಾಡೋದು, ವಿಷಯ ಭೋಗ ಮಾಡೋದು. ನಿನಗೆ ಸೌಕರ್ಯಕ್ಕೆ ಅದಕ್ಕೆ ಕೊಟ್ಟೈತಿ, ಹಂಚ್ಕೊಂಡು ತಿನ್ಲಿ ಅಂತ ಕೊಟ್ಟೈತಿ. ಈಗ ಜರ್ನಿ ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ. ಎಲ್ಲ ನನಗ ಅಂತ ಹೇಳಿ ಕಟ್ಕೊಂಡು ಎದ್ದೆ ಅಂದ್ರೆ ಹಂಚಾಕ್ ಕೊಟ್ಟು ಚುನುಮರಿ ಕಾರ್ದಾನ ಸಹಿತ ಕಚ್ಚಾಕ್ ಇಟ್ಕೊಂಡು ಮನೆಗೆ ಹೋಗ್ತಾನ, ಮಕ್ಕಳಿಗೆ ಕೊಟ್ಟದಂತೇಳಿ. ಹೌದಿಲ್ಲ? ಅವನೇ ಅಂತ ಅವ್ರದೇ ನಾವೆಲ್ಲ ಹಂಚಾಕ್ ಕೊಟ್ಟಿರ್ತಾರ, ಹಂಚ್ಕೊಂಡು ತಿನ್ರಿ ಅಂತೇಳಿ. ಹೌದ್ರಿ? ಹಂಚ್ಕೊಂಡು ತಿನ್ರಿ ಅಂದ್ರೆ ಅದನ್ನ ಮತ್ತ ಅದ್ರಾಗ ಇದನ್ನ ಮಾಡ್ಕೊಂಡು ಮಕ್ಕಳಿಗೆ ಇಟ್ಕೊಂಡು ಹೋಗಿರ್ತಾನಂಗ. ಹೌದಿಲ್ಲ? ಅದಕ್ಕೆ ಹಂಗೆ ಇಟ್ಕೊಳಕ್ ಹೋಗ್ಬೇಡ. ನಿನ್ನ ಸೌಕರ್ಯಕ್ಕೆ ಅದಕ್ಕೆ ಕೊಟ್ಟಿರ್ತೈತಿ, ಇದು ಉಪಯೋಗ ಮಾಡ್ಕೊಳ್ಳಿರ ಅಂತ. ನೀ ಮುಚ್ಚಿ ಇಟ್ಕೊಂಡು ಸತ್ತ ನಾಳೆ ಅದನ್ನ ಅನುಭವಿಸ್ಬೇಕಾಗೈತಿ. ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ಅದನ್ನ ಅನುಭವಿಸ್ಬೇಕಾಗೈತಿ. ಗಳಿಸಿದ್ದು ಅವ್ರು ಯಾರು ಬರುದಿಲ್ಲ ಅದನ್ನ ತಗೊಳಕ. ಹೆಂಡ್ರು ಮಕ್ಕಳು ಯಾರು ಬರೀ ಹೆಂಡ್ರ ಮಕ್ಕಳು ಗುಜರಾಣಿ ಮಾಡಿ ಸತ್ವಾರಿ. ಅದಕ್ಕೆ ಬಂತು. ಅದಕ್ಕೆ ಮಹಾತ್ಮರು ಎಚ್ಚರಿಕೆ ಕೊಟ್ಟಾರ. ಅದಕ್ಕೆ ಉಪಯೋಗ ಮಾಡ್ಕೋಬೇಕು ನೀವು ಸೌಕರ್ಯಕ್ಕೆ. ರಾಮ ವಶಿಷ್ಠರ ಆಶ್ರಮದೊಳಗಿದ್ದ ಸಮಾಧಿ ಹೊಂದಿ ಉತ್ಥಾನಾಗಿ ರಾಜ್ಯ ಕಾರ್ಭಾರ ಮಾಡಿದ. ಅವಾಗ ಅದ ರಾಮ ರಾಜ್ಯ ಆತ. ಎಳ್ಳಷ್ಟು ಸ್ವಾರ್ಥ ಇದ್ದಿದ್ದಿಲ್ಲ. ಅದಕ್ಕೆ ಮರ್ಯಾದೆ ಪುರುಷ ಅನಿಸ್ಕೊಂಡವ ರಾಮ.
ಆತ್ಮ ಸಾಕ್ಷಾತ್ಕಾರ ಮಾಡ್ಬೋದು, ಕ್ರಮಣ ಬೇರೆ, ಶರೀರ ಚರಿತಾರ್ಥಕ್ಕೆ ಮಾಡುವಂತ ಕ್ರಮಣ ಬೇರೆ. ನಾವು ಶರೀರ ಚರಿತಾರ್ಥಕ್ಕೆ ಮಾಡುವಂತ ಕ್ರಮಣ ಇದು ಸುಖ ಹೊಂದೋ ಕ್ರಮ ಅಂತ ತಿಳ್ಕೊಂಡೇವಿ ನಾವು. ಅದನ್ನು ಪಶು ಪಕ್ಷಿಗಳು ಮಾಡ್ತಾವ ಶರೀರ ಚರಿತಾರ್ಥಕ್ಕೋಸ್ಕರವಾಗಿ. ಬರೀ ಅದನ್ನ ಮಾಡ್ಕೊಂಡು ಮನುಷ್ಯನ ಜನ್ಮಕ್ಕೆ ಬಂದದ ಲಾಭ ಏನು? ಮನುಷ್ಯ ಕುಲದ ಜನನದ ಲಾಭ ತನ್ನನ್ನು ತಾ ತಿಳ್ಕೋತ ನಾನೇ ಆನಂದ ಸ್ವರೂಪ ಇದ್ದೇನೆ, ಬ್ರಹ್ಮ ಸ್ವರೂಪನೇ ಇದ್ದೇನೆ, ಅಮೃತ ಸ್ವರೂಪನ ನಾನಿದ್ದೇನೆ ಅಂತ ತಿಳ್ಕೋದು ಮನುಷ್ಯನ ಜನ್ಮದ ಲಾಭ. ಇದನ್ನ ತಿಳ್ಕೊಂಡೇ ದೊಡ್ಡ ಲಾಭ ಅದ, ತಿಳ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹಾನಿ ಅದ. ಮತ್ತು ಅನೇಕ ಹೀನ ಜನ್ಮಗಳಲ್ಲಿ ನಾವು ಹುಟ್ಟಿಟ್ಟು ಬಳಲ್ಬೇಕಾಗುತ್ತೆ. ಏನ್ ಮಾಡಿದ ಪಾಪ ಪುಣ್ಯಗನುಗುಣವಾಗಿ, ಪಾಪಾನುಗುಣದಿಂದ ಅಂತ ಹೇಳಿ ಗಿಡ ಮರ ಕ್ರಿಮಿಗಳ ರೂಪವಾಗಿ, ಕೀಟ ಪತಂಗಾದಿಯಾಗಿ, ಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ ಬಹುಬಾಧೆ ಕಲಿಸಿ, ಮತ್ತೆ ಭೂತ ಪಂಚಕವಾಗಿ, ಔಷಧಿಯಾಗಿ, ಧಾತು ಸಪ್ತಕವಾಗಿ, ತಂದೆಯಳು ಮಾತೆಯ ಸೂತಕ ರುದಿರ ರೂಪವಾಗಿ ಮತ್ತೀತನುವಾಗುವ ಅಚ್ಚರಿಯನ್ನು ಕೇಳಿ ಮತ್ತೇನ್ ಮಾಡಿದ್ವಿ ನೀ ಹುಟ್ಟಿಟ್ಟು ಬಂದು ಇದನ್ನ ಮಾಡಿದ್ವಿ. ಅದರಾಗ ಸುಖ ಬುದ್ಧಿ ಇಟ್ಕೊಂಡು ಏನೆಲ್ಲ ಕರ್ಮಗಳನ್ನು ಮಾಡಿದ್ವಿ, ಏನು ಸಂಸ್ಕಾರಗಳನ್ನು ಕಟ್ಕೊಂಡು ಮತ್ತೆ ಜನ್ಮಗಳನ್ನ ಹೊಂದಾಕತ್ತಿ. ಇನ್ನೊಮ್ಮೆ ಬರಬಾರದ ಪಾಯಿನ ಹುಟ್ಟಿ ಬರ್ದಂಗೆ ಮಾಡ್ಕೊ. ಏನ್ ಈ ಜ್ಞಾನವನ್ನು ಮಾಡ್ಕೊ. ನಿನ್ನ ಯಥಾರ್ಥ ನೀನ್ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದು ತಿಳ್ಕೊ. ಅಂದಾಗ ಮುಕ್ತಿ. ಮುಕ್ತಿ ಅಂದ್ರೆ ಏನ್ರಿ? ಹುಟ್ಟು ಸಾವುಗಳಿಂದ ಬಿಡುಗಡೆ. ಇನ್ನೊಮ್ಮೆ ಈ ಭಾವಕ್ಕೆ ಬರ್ದಂಗ್ ಮಾಡ್ಕೋದು. ಬರಬಾರ್ದು ಇಲ್ಲಿ ಹುಟ್ಟಿ ಬರ್ದಂಗ್ ಮಾಡ್ಕೋದು. ಹುಟ್ಟಿ ಯಾಕೆ ಬರ್ತೀವಿ ಅಂದ್ರೆ ಸಂಕಟ ಒಂದಾಕ ಜನ್ಮವು ದುಃಖದ ಗೋಳಿಯು, ಜೀವನ ದುರ್ದಶೆಯು ಅಂತ. ಕಾಲನ ಭಕ್ಷಣೆ ಮಾಡುವ ಸೌತಿ ಯಮನ ಕೈಯಾಗ ಸಿಗಾವ. ಸಿಗದಂಗ ಪಾರಾಗಿ ಯಮನ ಯಮ ಬಂದ್ರೆ ಎದಿ ಬಿರ್ನ ಬಿರುವಂಗ ಒದಿರ್ಲಿ ಅಂತಿದ್ರು ಶಿವಾನಂದ ಜೋಗ. ಅಂತ ಒಂದು ಜ್ಞಾನವನ್ನು ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡಿಕೊಂಡು ಯಮನ ಹೆದರಿಕೆಯಲ್ಲಿ ನಿನ್ನ ಭಾವದಾಗ ನೀ ಇದ್ರೆ ಯಮನ ಹೆದರಿಕೆಯಲ್ಲಿ ನಿನ್ನ ಭಾವನೆಯನ್ನು ಪೂರ್ಣ ಮತ್ತು ಅನ್ಯ ಭಾವನೆಯನ್ನು ತಾಳಿದಾಗ ಯಮ ಭಯ ಭೀತಿ ಉಂಟಾಗತ್ತೆ ನಿನಗೆ. ಏನ್ ನಾನು ಯಾರಿದ್ದೇನೋ ತಿಳುವಳಿಕೆ ಒಳಗೆ ನೀ ತೊಡಗಿದೆ ಅಂದ್ರೆ, ಅದರ ಅಭ್ಯಾಸದಾಗ ತೊಡಗಿದೆ ಅಂದ್ರೆ ನಮ್ಗೆ ಏನ್ ಬೇಕಾಗಿದೆ ಅದು ಸಿಗ್ತೈತಿ. ಅದರ ಬಗ್ಗೆ ಶ್ರವಣ ಮಾಡುವ, ಮನನ ಮಾಡುವ, ನಿಧಿಧ್ಯಾಸನವನ್ನು ಮಾಡುವಂದ್ರೆ ನಿಮ್ಮ ಬಗ್ಗೆ ಅನುಭವಿಗಳ ಮುಖಾಂತರ ಅದನ್ನು ಕೇಳು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಯಾವುದು ಏಕರೂಪ ಐತಿ ಅದಕ್ಕೆ ಪರಮಾರ್ಥ ಅಂತ. ಏಕರೂಪೇನ ಅವಸ್ಥಿತಃ ಇವು ಅರ್ಥ ಸಹ ಪರಮಾರ್ಥ. ಸ್ವರೂಪದ ಅನುಭವವನ್ನು ಯಾವ ಮಾಡ್ಕೊಂಡಿರ್ತಾನ ಅವಾಗ ಹಿರಿಯ ಅಂತಾರೆ. ಒಂದು ಅರ್ಧ ನಿಮಿಷ ವೃತ್ತಿ ತದಾಕಾರ ಆಗ್ಬೇಕು, ಸ್ವರೂಪದ ಆಕಾರ ಆಗ್ಬೇಕು. ಅಂದಾಗಿ ನಮಗಿದು ಅನುಭವ ಬರ್ತದೆ. ಯಾವುದೂ ಮಿಶ್ರಣ ಇಲ್ಲದೆ, ಬಾಧೆ ಹೊಂದದೆ, ಯಾವ ವಿಕಾರ ಹೊಂದುವಂತ ವಸ್ತುಗಳು ಕೂಡದೆ, ಅವು ವಸ್ತುಗಳು ಕೂಡದೆ ಸರಿಬೇರಿಕೆ ಆಗದೆ ತಟಸ್ಥವಾಗಿ ಯಾವುದೈತಿ ಅರು ಇರು ಆನಂದ, ಅದರ ತಿಳುವಳಿಕೆಯನ್ನು ಮಾಡ್ಕೊ. ಆ ಅನುಭವ ಬಂತಂದ್ರೆ ನನಗೆ ಯಾವ ಬಾಧೆ ಇಲ್ಲ ಅನ್ನೋದು ನಿನಗೆ ಹೊಳಿತೈತಿ. ನೀ ಏನಿದೆ ಅದನ್ನ ಬಿಟ್ಟು ಎಲ್ಲದನ್ನ ಆರೋಪ ಮಾಡ್ಕೊಂಡ್ರೆ ನನಗೆ ಬಾಧೆ ಆಕೈತಿ ಅಂತ ನೀ ತಿಳ್ಕೊಂಡ್ಕುಂತ. ಹಿಂದಿನ ಜನ್ಮದ ಸಂಸ್ಕಾರ ಈಗಿನ ಜನ್ಮದಾಗ ಅಭ್ಯಾಸ ದೃಢಪಟ್ಟಿತ್ತಂದ್ರೆ, ಅಂತ ಒಂದು ಸಂಘ ಇತ್ತು ಅಂದ್ರೆ ಇದೇ ಜನ್ಮದಾಗ ಯಾವ ವೇಳೆದಾಗಾದ್ರೂ ನಿನಗೆ ಆ ಸಮಾಧಿ ಸ್ಥಿತಿ ಅನುಭವ ಬರ್ಬೋದು. ಅದಕ್ಕೆ ಅಧಿಕಾರಿಗಳು ಅನಧಿಕಾರಿಗಳೆಂಬ ಭೇದ ಇಲ್ಲ. ಅವರಿವರೆನ್ನದೇ ಇದರ ಎಚ್ಚರಿಕೆ ಮಾಡ್ಕೊಂತ ಬಂದಾರ ಮಹಾತ್ಮರು. ಹೆಂಗಾರ ತಿಳ್ಕೊಳ್ಳಿವು. ಒಮ್ಮಿಲೆ ಎಲ್ಲರಿಗೆ ಆಗುದಿಲ್ಲ ಆ ಸ್ಥಿತಿ ಹೊಂದಕ್ಕಾಗುದಿಲ್ಲ. ಕ್ರಮೇಣ ಅದ್ರಾಗ ತೊಡಗ್ಲಿ, ಕೇಳ್ಕೋಂತ ಇದು ಒಮ್ಮೆಗೆ ಪರಿವರ್ತನೆ ಆಕೈತಿ. ಬೇಕಾದಂತ ಅಜ್ಞಾನಿ ಅದನ್ನ ದಡ್ಡ ಅದನಂದ್ರೂ ನಾವು ಹೊಳಿತೈತಿ. ಒಮ್ಗಿಲೆ ಎಲ್ಲರಿಗೆ ಆಗುದಿಲ್ಲ. ಏನ್ ನಿಮ್ಗೆ ಆಗುದಿಲ್ಲ ಅಂತ ಹೇಳಿ ಅವನ ಇದನ್ ಮಾಡಿರಿ ಹಂಗ್ರಿ ಆಕೈತಿ. ಪ್ರಯತ್ನ ಮಾಡಿರಿ ಎಲ್ಲರಿಗೆ ಆಕೈತಿ. ಬೇಕಾದಂತ ದಡ್ಡ ಅಜ್ಞಾನಿ ಅದನಂದ್ರು ಅವಾಗ ಅದನ್ನ ಅನುಭವ ಆಕೈತಿ. ಅಭ್ಯಾಸಕ್ಕೆ ಕೂತಂದ್ರ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಾಕತ್ತಿದ್ರೆ ಅವಂಗೂ ಹೊಳಿತೈತಿ.
ಉತ್ಕಟ ಇಚ್ಛಾ ಇತ್ತಂದ್ರೆ ಯಾವ ಅವಸ್ಥೆ ಆಗಾದ್ರೂ ಇದನ್ನ ಹೊಂದಲಿಕ್ಕೆ ಬರ್ತೈತಿ. ಪ್ರಾಣವಾಯು ಹೋಗೋ ಕಾಲಕ್ಕೆ ಸುಧಾ ಇದನ್ನ ಹೊಂದಕ್ ಬರ್ತೈತಿ ಉತ್ಕಟ ಇಚ್ಛಾ ಇತ್ತಂದ್ರೆ. ಅಂತರಂಗದ ದುಡಿಕೆದು ಯಾವಾಗ ಅಂತಃಕರಣ ಪರಿಶುದ್ಧಿ ಆಕೈತಿ, ವಿಷಯದ ಮಾಲಿನ್ಯ ಯಾವಾಗ ಹೋಗ್ತೈತಿ, ಅವಾಗ ಇದರ ಹತ್ತೈತಿ ನೋಡ್ರಿ. ಇದು ಆನಂದದ ಸ್ವಾದ ಹತ್ತೈತಿ. ನಮಗ್ ಒಳಗೆಲ್ಲ ವಾಸನೆಗಳದಾವು. ಜಗತ್ತಿನ ವಸ್ತುಗಳಿಂದ ಸುಖ ಹೊಂದಬೇಕನ್ನೋ ವಾಸನೆಗಳು ಎಲ್ಲಿ ತನಕ ಇರ್ತಾವ, ಅಲ್ಲಿ ತನಕ ಅಂತಃಕರಣ ಸ್ವಚ್ಛ ಆಗುದಿಲ್ಲ. ಜಗತ್ತಿನ ಏನಾರ ಬೇಕಂದ್ರೆ ಅಂತಃಕರಣ ಮಲಿನ ಆಗ್ತದೆ. ಏನೂ ಬೇಡಪ್ಪ ನಮಗಂತ ಯಾಕೆ ಬೇಡ್ಕೊಂಡಾರ, ಅಂತಃಕರಣ ಹೊಲಸಾಕೈತಿ. ಏನೋ ಅಲ್ಲಿ ಗುರು ಈ ಜಗತ್ತಿನಿಂದ ಏನೂ ಬೇಡಪ್ಪ ನಮಗಂತ ಯಾಕೆ ಅವರು ಬಲ್ಲವರು ವಿಚಾರವಂತರು ಬೇಡ್ಲಿಲ್ಲ. ಅದನ್ನ ನನಗೆ ಅದು ಬೇಕು ಇದು ಬೇಕಂದ್ರೆ ನೀವು ಹೊಲಸು ಮಾಡ್ಕೊಂಡು ಕುಂಟ್ರು. ಅವನಿಗೆ ತಿರ್ಗಾವ್ ನಾವು ಜನ್ಮ ಅಂತ ಅದ್ರ ಬೆನ್ನ ಐತಿ. ಇನ್ನೊಮ್ಮೆ ಬರಬಾರ್ದಪ್ಪ. ಇನ್ನು ಏನಾರ ಬೇಡಿದ್ರೆ ಬಂತು ನೋಡು ದುಃಖ ಹುಟ್ಟಾಕಸ್ತೈತಿ. ನನಗೆ ಬೈಕೆಗಳು ಕಾಡ್ತಾವ. ನಿರಂತರ ದುಃಖವನ್ನು ಹೊಂದಬೇಕಾಗೈತಿ. ಇದ್ರ ಬೆನ್ನ ಐತಿ. ಅದಕ್ಕೆ ವಿಷಯ ವಸ್ತುಗಳ ಆಶೆಯನ್ನು ಮಾಡಬೇಡ ಅಂತ. ಇವ 5 ಇಂದ್ರಿಯಗಳಿಗೆ ಬೇಕಾಗುವಂತ ವಿಷಯ ವಸ್ತುಗಳು, ಶಬ್ದ ಇರ್ಲಿ, ಸ್ಪರ್ಶ ಇರ್ಲಿ, ರೂಪ ಇರ್ಲಿ, ರಸ ಇರ್ಲಿ, ಗಂಧ ಇರ್ಲಿ, ಇವೆಲ್ಲ ವಿಷ ಅಂತ ತಿಳಿದು ಕೈ ಬಿಡ. ಮುಕ್ತಿಯನ್ನು ಹೊಂದಬೇಕನ್ನುವಂಗಿದ್ರು ಇವು ನಮ್ಮನ್ನು ಕೊಲ್ತಾವ ಅನ್ನುವಂತ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಹಿಂಗ ತಿಳಿದು ಗಟ್ಟಿ ಉಳಿದ ಅದ್ರ ಕಡೆ ಲಕ್ಷ್ಯ ಕೊಡದಂಗೆ ಯಾವ ಉಳಿತಾನ, ಅವಾಗ ಅದರ ಮುಕ್ತಿ ಜ್ಞಾನ ಆಕೈತ, ಸ್ವರೂಪದ ಜ್ಞಾನ ಆಕೈತ, ಮುಕ್ತ ಆಗಕ್ ಬರ್ತೈತಿ. ಇಲ್ಲ ಅಂದ್ರೆ ಆ ವಿಷಯ ವಾಸನ ಕಟ್ಕೊಂಡು ಹಂಗ ಜೀವ ತಿರುಗಿತಿ. ಈ ಜಡ ಶರೀರವಾದ ಕೂಡಲೇ ವಾಸನ ಹೋಗಿದ್ರು. ವಾಸನಾ ಶರೀರ, ಸೂಕ್ಷ್ಮ ಶರೀರ ಅಂದ್ರೆ ಅದನ್ನ ಕಟ್ಕೊಂಡು ತಿರುಗ್ತೈತಿ ಜೀವ. ನೋಡ್ರಿ ನೀವು ಕೆಲವು ಇದ್ರಾಗ ವ್ಯಕ್ತ ಆಕ್ಕವು ಮೈಯಾಗ ಬಂದದ್ದು ಸೂಕ್ಷ್ಮ ಶರೀರದಾಗ ಬಂದ್, ನನಗೆ ಅದು ಬೇಕು ಹೆಜ್ಜ, ನನಗೆ ಇದು ಬೇಕು, ಇಂಥದ್ದು ಬೇಕು ನಮ್ಗಂತ. ನಾಶ ಆಗಿರ್ದಿಲ್ಲ ಸೂಕ್ಷ್ಮ ಶರೀರದ ವಾಸನ ಹಂಗೆ ಏ ಹೊರಗೆ ಏನ್ ಮಾಡಿದ್ರು ಕೆಲಸ ಆಗುದಿಲ್ಲ ನೋಡು. ಹೊರಗಿಂದ ವಿಮುಖ ಆಗ್ಬೇಕಾಗಿ, ಬಹಿರ್ಮುಖ ವೃತ್ತಿಯಿಂದ ವಿಮುಖ ಆಗಿ ಅಂತರ್ಮುಖ ವೃತ್ತಿ ಆದಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತೈತಿ ನೋಡ್ರಿ. ಅಂತರಂಗದಲ್ಲಿ ಅನುಭವ ಬರುವುದನ್ನ ಬಹಿರಂಗದಲ್ಲಿ ಹುಡುಕಿರಿ ಎಲ್ಲಿ ಸಿಗ್ಬೇಕ್ರಿ? ಆನಂದದ ಅನುಭವ ಮಾಡುವಂತಹದ್ದು ಯಾವ್ದೈತಿ ಅಂದ್ರೆ ಪರಿಶುದ್ಧವಾದಂತ ಅಂತಃಕರಣ. ಏನ್ ಇದ್ರ ಅಭ್ಯಾಸದಾಗ ತೊಡಗಿದಂದ್ರೆ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತೈತಿ. ಅಭ್ಯಾಸ ಇಲ್ಲದೆ ಇದು ಅನುಭವ ಆಗುದಿಲ್ಲ. ಎಲ್ಲ ಕೈ ಬಿಟ್ಟಾಗ ಎಲ್ಲರಿಗೂ ಅನುಭವ ಬರ್ತೈತಿ. ಇದು ಬಿಡಾಕ್ ಒಲ್ಲಿವು ನಾವು. ಇವು ಸುಖ ಕೊಡ್ತಾವ ಅನ್ನೋದು ಗಟ್ಟೆ ಹಿಡ್ಕೊಂಡು ಕುಂತೇವಿ. ಇದನ್ನ ಇವ ಸುಖರೂಪ ಅಂತೇವಿ. ವಿವೇಕ ಇಲ್ಲದವ್ರಿಗೆ ಇವು ಗಟ್ಟೆ ಇವ ಸುಖರೂಪ ಅಂತ ತಿಳ್ಕೊಂಡು ಇವನ್ ಬಿಡಾಕಾಗ. ಯಾವನಲ್ಲಿ ವಿವೇಕ ಜಾಗೃತ ಆಕೈತಿ ಅವ ಇದ್ರ ಬಗ್ಗೆ ಉದಾಸೀನ ಆಕೈತಿ. ಅವ ಇದು ಆನಂದವನ್ನು ಹೊಂದಲಿಕ್ಕೆ ಅಧಿಕಾರಿ, ವಿವೇಕವಂತ. ಬಾಳೆದ ಈ ವ್ಯವಹಾರ ಎಲ್ಲ ಬೇಸರ ಆಗ್ಬೇಕು ನೋಡ್ರಿ. ಘೋರ ಭವಮಾಲೆ ಗಳಕಿ ಯಾರಿಂದ ತೊಲಗುವುದೆಂದು ಚಾರು ಗುರು ಪದವಿಡಿ ಅಂತ. ಈ ಜಗತ್ತಿನ ಹುಟ್ಟು ಸಾವುಗಳಿಗೆ ಎಲ್ಲ ಬೇಸರ ಬರ್ಬಾರ್ದಪ್ಪ ನಾ ಇನ್ನೊಮ್ಮೆ ಇಲ್ಲಿ ಅಂತ. ಏನ್ ಮಾಡಿದ್ರು ಸುಖ ಇಲ್ಲ ಈ ಜಗತ್ತಿನೊಳಗೆ. ಎಷ್ಟು ಸಲ ಹುಟ್ಟಿ ಬಂದು ಏನ್ ಪ್ರಾಪ್ತಿ ಮಾಡ್ಕೊಂಡ್ರು ಇದ್ರಾಗ ಲಾಭ ಇಲ್ಲ ಅಂತ ಯಾವ ಒಳಿತೈತಿ ಅವ ಇದಕ್ಕೆ ಅಧಿಕಾರಿ. ಇನ್ನ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕನ್ನ ನಾವು ಎಂದೂ ಆಗುದಿಲ್ಲ. ಹಿಂಗ ತಿರ್ಗಾವ್ ನಾವು. ಆನಂದದ ಕಡೆ ಲಕ್ಷ ಕೊಟ್ಟಾಗ ನಮಗೆ ಅದು ಅನುಭವ ಬರ್ತೈತಿ. ಹೌದು, ಆನಂದ ಅಂತ ಅದ್ರ ಕಡೆ ಲಕ್ಷ ಕೊಟ್ಟ, ವಿಷಯದ ಲಕ್ಷ ಕೊಟ್ರೆ ವಿಷಯ ಆನಂದ ಅಲ್ಲ, ಆನಂದ ವಿಷಯ ಅಲ್ಲ. ಇಂದ್ರಿಯಗಳಿಗೆ ಗೋಚರ ಆಗುವ ಯಾವ ಆನಂದ ಅಲ್ಲವು. ನಾವು ಇಂದ್ರಿಯಗಳಿಗೆ ಗೋಚರ ಆಗುವಂತ ರೂಪ, ಗಾಯನ, ರುಚಿ, ವಾಸನೆ, ಸ್ಪರ್ಶ ಇದ್ರ ಕಡೆನ ಲಕ್ಷ್ಯ ಐತಿ. ನಾವು ಆ ವಿಷಯೇಂದ್ರ ಸಂಪರ್ಕ ಅದು ಸುಖ ಅಂತ ನೀವು ಅಜ್ಞಾನಿ ಅದನ್ನ ಕಲ್ಪಿಸ್ಕೊಂಡು ಕೂತಾನೆ.
ಅವ ಯಾವ ಇಂದ್ರಿಯಗಳಿಗೂ ಅದು ಹತ್ತುವುದಿಲ್ಲ ಆನಂದ. ಆ ವಿಷಯ ಹತ್ತವು. ಕಣ್ಣಿಗೆ ರೂಪ ಹತ್ತತಿ, ಕಿವಿಗೆ ಗಾಯನ ಹತ್ತತಿ, ನಾಲಿಗೆಗೆ ರುಚಿ ಹತ್ತತಿ. ಸುಖ ಏನು ಹತ್ತದ? ಸುಖ ಅದು ಉಪ್ಪು ಖಾರ ಹುಳಿ ಇರ್ತತಿನ? ಸಿಹಿ ಇರ್ತತಿನ? ಇಲ್ಲ. ಆ ಪದಾರ್ಥಗಳು ಇರ್ತಾವ ಹಂಗೆ, ನಾಲಿಗೆಗೆ ಅವು ಹತ್ತವು. ಅದ್ರ ರೂಪ ಹತ್ತುದಿಲ್ಲ. ಆನಂದಕ್ಕೆ ಯಾರ ರೂಪನೂ ಇಲ್ಲ ಅಲ್ಲಿ. ಆ ರೂಪಕ್ಕೆ ಆನಂದ ಅಲ್ಲ, ಅದು ರೂಪ. ಅದು ರೂಪ ವಿಕಾರ ಆಗಿ ಹೋಗ್ತೈತಿ. ಬಹಳ ಚಂದ ಕಂಡತಿ ಅಂತ ಮೋಹಕ್ಕೆ ಬೀಳ್ತಿ. ಎಷ್ಟು ದಿನ ಇರ್ತೈತಿ ಚಂದ, ಅದು ವಿಕಾರ ಆಗಿ ಹೋಗುದನ. ಗಾಯನ ಆಹಾ ಅಂತ ಬಾಯಿ ತೆಗಿತಿ, ಅದಕ್ಕೆ ಮಳ್ಳಕ್ಕಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ 5 ವಿಷಯಗಳಿಗೆ ಮಳ್ಳಾಕೊಂಡು ಕುಂತೇವೆ ನಾವು. ಅಜ್ಞಾನದಿಂದ ಇವ ಸುಖರೂಪ ಅಂತ ತಿಳ್ಕೊಂಡು ವಿಷಯ ಸಂಗ್ರಹ, ಇದಕ್ಕಾಗಿ ಅದ್ರ ಬೆನ್ನ ಹತ್ತಿ ಜನ್ಮ ಜನ್ಮಾಂತರ ತಿರ್ಗಾಕತ್ತೇವೆ. ವಿಷಯಗಳ ಆಶೆ ಹೃದಯಗತವಾದಂತ ಒಳಗ ಕುಂತು ಬಿಟ್ಟೈತಿ. ಅದು ಭೋಗಗಳ ಅಲಸ. ವಿಷಯದ ಸಂಪರ್ಕ ಹೋಗಿ ನಮಗೆ ಸುಖ ಕೊಡ್ತೈತಿ ಅನ್ನೋ ವಾಸನ ಎಳ್ಳಟ್ಟು ಉಳಿಬಾರ್ದು ನೋಡ್ರಿ. ಅಂದಾಗ ನಮಗೆ ಇದನ್ನ ಹೊಂದಾಕ ಸಾಧ್ಯ ಐತಿ. ಇಲ್ಲ ಅಂದ್ರೆ ಬಹಳ ಕಠಿಣ ಐತಿ ಇದನ್ನ ಹೊಂದೋದು. ನಮ್ಗೆ ವಿಷಯದ ಸಂಪರ್ಕ ಭೋಗದಿಂದ ಪಾರಾಗೋದು, ಅದರ ಸೆಳುವಿನಿಂದ ಪಾರಾಗೋದು ಬಹಳ ಕಠಿಣ ಐತಿ. ಎಲ್ಲಿ ಒಬ್ಬ ಇಂತಹ ಸಂಘದೊಳಗೆ ತೊಡಗಿ ಒಳ್ಳೆ ಸಂಸ್ಕಾರ ಮಾಡ್ಕೊಂಡು ಅಭ್ಯಾಸದೊಳಗೆ ತೊಡಗಿ ನನ್ನಲ್ಲಿ ಐತಿ, ನನಗೆ ಬೇಕಾದದ್ದು ಯಾವ ವಿಷಯ ವಸ್ತುಗಳಲ್ಲಿ ಇಲ್ಲ ಅನ್ನೋದನ್ನ ಅನುಭವ ತಗೊಂಡಾಗ ವಿಷಯಗಳ ಮ್ಯಾಗಿನ ವ್ಯಾಮೋಹ ಎಲ್ಲ ಹೋಗ್ತದೆ. ಇದಕ್ಕಾಗಿ ಮಾಡುವ ಪ್ರಯತ್ನ ಎಲ್ಲ ವ್ಯರ್ಥ ಅಂತ ತಿಳ್ಕೊಂಡವ ಯಾವ ಕರ್ಮವನ್ನು ಮಾಡಕ್ ಹೋಗುದಿಲ್ಲ. ನಾವು ರೆಡಿ ಇದ್ದದ್ದೈತಿ, ಹೊಸದಾಗಿ ಅದನ್ನು ಪಡಿಬೇಕಾಗಿಲ್ಲ. ನಿಜವಾದ ನಿತ್ಯ ಸುಖ ಏನದ ಅದು ಯಾವುದೇ ಕರ್ಮದ ಫಲ ಅಲ್ಲ. ಅದಕ್ಕಾಗಿ ತೇಕುವುದು ಅವಶ್ಯಕತೆ ಇಲ್ಲ. ನಾವು ಹಗಲಿ ರಾತ್ರಿ ವಿಷಯಗಳ ಪ್ರಾಪ್ತಿಗಾಗಿ ಎದ್ರ ಸಂಬಂಧ ತೇಗ್ತೀವಿ? ಆರಾಮಿನ ಸಂಬಂಧ ಏನ ವಿಷಯಗಳ ಸಂಬಂಧ? ಹಚ್ಚಿ ಬಡ್ಕೋದ ಏನ್ ಮಾಡ್ಬೇಕಪ್ಪ ಇವತ್ತ ಅಂತ ಏನಾರು ಮಾಡೋದ. ಏನ್ ಮಾಡೋದು? ಇಷ್ಟನ ಮಾಡಿದಲ್ಲಿ ಏನಾಗೈತಿ ನೋಡ್ಕೋ. ಅದರಿಂದ ಉಳ್ದತ್ತೇನ? ಅದು ಏನಾರು ಮಾಡಿ ಏನಾರ ಲಾಭ ಆಗೈತೇನ? ಆರಾಮಿರೋ ಸಂಬಂಧ ಏನಾರ ಮಾಡ್ತೇನೆ? ನಿದ್ದೆ ಮಾಡಕ್ ಏನ್ ಮಾಡಿದೆ ಅಂದ್ರೆ? ನಿದ್ರೆ ಅಂದ್ರೆ ಆರಾಮ ಏನು ಸಂಕಟ? ಏನು ಮಾಡಿಲ್ಲ ಅಲ್ಲಿ. ಏನು ಮಾಡ್ಲೇ ಇದ್ದಾಗ ನೀ ಆರಾಮಿನ ಅನುಭವ ಮಾಡ್ಕೊಂಡು ಬಾಳೆ ಮಾಡಿದ್ರೆ ಆರಾಮ ಇದೆಯಾ? ಮುಂಜಾನೆ ಸಂಜೆ ಮಟ್ಟ ಬಡ್ಕೊಂಡು ಗಡಿಕೆ ಎಲ್ಲ ಮತ್ತು ಬ್ಯಾಸಕ್ಕಿನ ಒಂದೇ. ಎದಕ್ ಬಂತು ನಿನಗೆ ಬಾಳೆ? ಅದು ಏನ್ ಕೊಡ್ತದ ಬಾಳೆ ನಿನಗೆ? ಎದಕ್ ಬಡ್ಕೋತಿ? ಕೆಲ್ಸ ಇಲ್ಲ. ಬಾಳೆಗೆ ಬಡ್ಕೊಂಡು ಸತ್ತು, ಅದು ಕೆಲ್ಸ ಇಲ್ಲ. ನಿನ್ನ ಜೀವನ ವ್ಯರ್ಥ ಆಗ್ತಲ್ಲ. ಬೇಳೆ ಅದ್ರಾಗ ಕಳೆದಿ. ನೀನ್ ಯಾರೇನು ವಿಚಾರ ಮಾಡ್ಕೊಳ್ಳೋದ್ರಾಗ ತೊಡಗಿಲ್ಲ. ಅದು ಹೆಂಗ್ ಮಾಡೋದ್ರಿ? ಹೊಟ್ಟಿಗೆ ಅದು ಹೆಂಗ್ ಮಾಡೋದ್ರಿ ನೋಡಿ ಗಟ್ಟಿಯಾಗಿ ತೊಡಗಿ. ನೀವೊಂದು ನಿಷ್ಠೆಯಿಂದ ನಿನ್ನನ್ನು ನೀ ತಿಳ್ಕೊಳ್ಳೋ ಅಭ್ಯಾಸದಾಗ ನೀ ತೊಡಗಿದ ಅಂದ್ರೆ, ಆತ್ಮಚಿಂತನದ ಅಭ್ಯಾಸದೊಳಗೆ ಶ್ರದ್ಧೆಯಿಂದ ನೀ ತೊಡಗಿದ್ರೆ ಅದು ಪ್ರಾರಬ್ಧ ಪ್ರಕಾರ ಸೇರಿ ಚೇತಾರ್ಥ ನಡಿತೈತಿ. ಒದಗಿ ಎಲ್ಲಿ ಇದ್ದು ಹುಡುಕಾಡ್ಕೊಂಡು ಬರ್ತೈತಿ ನಿನಗೆ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ಕೊ. ಏನ್ ನಂಬಿಕಿಲ್ಲ ನಮಗೆ? ಯಾರು ಕೊಡ್ತಾರ್ರಿ ನಮ್ಗಂತ? ಹೌದಿಲ್ಲ? ನೀ ಒಂದು ನಿಷ್ಠೆಯಿಂದ ಇದರ ಅಭ್ಯಾಸದಾಗ ತೊಡಗಿ ಅದ್ರ ಯಾವ ಇಚ್ಛಾನು ಮಾಡಕ್ ಹೋಗೋದು. ಅವುಗಳ ಬೆನ್ನ ಎತ್ತೀನಿ, ಅವುಗಳ ಹಿಂಗಾದ್ರೆ ನಾ ಸುಖ ಸಿಗ್ತೈತಿ, ವಿಷಯ ವಸ್ತುಗಳನ್ನು ಸಂಗ್ರಹ ಮಾಡ್ಬೇಕು, ವಿಷಯ ಭೋಗ ಮಾಡ್ಬೇಕು ಅನ್ನೋ ಆಶೆ ತೀಕಾಕಸ್ತದೆ ನೀನು. ಅದ್ರ ಬೆನ್ನ ಎತ್ತಿ ಜನ್ಮ ಜನ್ಮ ಅಂತ ತಿರ್ಗಾಕೈತಿ. ಅದರಿಂದ ವಿಮುಖ ಹಿಂದಕ್ಕೆ ಸರಿ. ಅದಕ್ಕೆ ಸನ್ಯಾಸ ಅಂತಾರೆ. ಈ ಭೋಗ ಲಾಲಸೆಯನ್ನೆಲ್ಲ ನಾಶ ಮಾಡ್ಬೇಕು. ಅದನ್ನ ವಿಚಾರದಿಂದ ಅವು ತೃಪ್ತಿ ಪಡಿಸಕ್ ಆಗುವಂಗೆ ಇಲ್ರಿ. ಬೇಕಾದಷ್ಟು ಜನ್ಮ ಎಷ್ಟೋ ಶರೀರಗಳ ಹಾಳಾಗಿ ಹೋದ, ಲೆಕ್ಕಿಲ್ಲದಷ್ಟು ಶರೀರಗಳ ಧಾರಣ ಮಾಡಿ ಅವುಗಳನ್ನು ತೃಪ್ತಿ ಪಡಿಸಾಕ ಟೀಕಿ ದುಡುದು ಅವನ್ನೆಲ್ಲ ಮಾಡಿ ಅನುಭವಿಸಿ ಅದನ್ನೆಲ್ಲ ಅಣುಲಿ ಉಂಡಿ ಮತ್ತು ಅದನ್ನು ಬೇಕಂತೆಲ್ಲ ಮಾಡಿದ್ದ ಮಾಡೋಕೆ ಸುಭಾದಾಸ. ಎಷ್ಟು ಸಲ ಹುಟ್ಟಿಟ್ಟು ಬಂದು ಮಾಡಿಲ್ಲ ಇವನು. ನಾವು ಅವ ಇಂದ್ರಿಯಗಳು, ಅವ ವಿಷಯಗಳು, ಉಂಡದ್ದ ಉಣ್ಣೋದು, ನೋಡಿದ್ದ ನೋಡುದು, ಕೇಳಿದ್ದ ಕೇಳುದು, ಮಾಡಿದ್ದ ಮಾಡೋಕೆ ಸುಭಾದಾಸ ಅಂತ. ಉಂಡುತ್ತದನೇ ಮಗುಳೆ ಉಣ್ಣುತ್ತ, ಮೇಳವಿಸುತ್ತದನೇ ಮೇಳವಿಸುತ್ತ. ಎಷ್ಟು ಜನ್ಮ ಹುಟ್ಟಿ ಬಂದ್ರು ಇದನ್ನ ಮಾಡಿದ್ದ ಮಾಡುವುದಿಲ್ಲ. ಅವ ಇಂದ್ರಿಯಗಳು, ಅವ ವಿಷಯ ವಸ್ತುಗಳು. ಅದರಿಂದ ತೃಪ್ತಿ ಐತೆ ನಿನಗೆ? ಅವನ್ ತೃಪ್ತಿ ಪಡಿಸಕ್ ಹೊಂಟಿವಿ. ಯಾರದಾರ ತೃಪ್ತಿ ಪಡಿಸಿದವರು? ಭೋಗಿ ಇಚ್ಛೆಯನ್ನು ಭೋಗಿಸಿ ತೃಪ್ತಿ ಪಡಿಸಿದವರು ಜಗತ್ತಿನೊಳಗೆ ಯಾರದಾರ? ಅವು ತೃಪ್ತಿ ಆಗುವುದನಿಲ್ಲ. ಅವನು ತೃಪ್ತಿ ಪಡಿಸೋ ಕೆಲಸನೂ ಇಲ್ಲ. ಜೀವನ ಎಲ್ಲ ಅದಕ್ಕಾಗಿ ಹಾಳು ಮಾಡ್ಕೊಂಡಿಲ್ಲ. ಅವನು ತೃಪ್ತಿ ಪಡಿಸ್ಬೇಕಂತ ಉದಾಸೀನ, ಅವುಗಳಲ್ಲಿ ಬಗ್ಗೆ ಉದಾಸೀನ ಆಗುವುದರಿಂದ ನಮಗೆ ಅದರ ಅವನು ಹಿಡಿತದಾಗಿ ಇಟ್ಕೊಳ್ಳೋಕೆ ಸಾಧ್ಯ ಐತಿ.
ಈ ವಿವೇಕ ನಿನ್ನಲ್ಲಿ ಜಾಗೃತ ಆತಂದ್ರೆ ಅವುಗಳ ಮ್ಯಾಗಿನ ಆಸಕ್ತಿ ಕಡಿಮೆ ಆಕೈತಿ. ಭೋಗದ ಆಸಕ್ತಿ ಕಡಿಮೆ ಆಗ್ಬೇಕಾತಂದ್ರೆ ಆತ್ಮ ವಿಚಾರ ಬಲಿಬೇಕು. ಅಭ್ಯಾಸದ ಬೈತಂದ್ರೆ ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನೋ ಅನುಭವಗಳ ಮುಖಾಂತರ ನಿತ್ಯ ಇದನ್ನ ಕೇಳೋದ್ರಿಂದ ನಮ್ಗೆ ಅದರ ವಾಸನೆಗಳು ಕಡಿಮೆ ಕ್ಷೀಣಕ್ಕೋತ ಬರ್ತಾವ. ಭೋಗ ವಾಸನೆಗಳು ತೇಕು ತಪ್ಪತೈತಿ. ನಿನ್ನೊಳಗ ನೀ ಇದ್ದಾಗ ನೀ ಆರಾಮಿರ್ತಿ. ಅನ್ಯ ವಸ್ತುಗಳ ಅಪೇಕ್ಷೆ ಮಾಡಿ ಆ ಧನವನ್ನು ಹೊಂತೀನಿ ಕೆಲಸ ಇದ್ದದ್ದು ಬಿಟ್ಟು ಇಲ್ಲದಲ್ಲಿ ಹುಡುಕಿರೋ ಧನವ ಅಲ್ಲ. ಮತ್ತೆ ಸುಳ್ಳ ವ್ಯರ್ಥ ಆತಪ್ಪ. ನಾವು ಎಲ್ಲಿ ಹುಡುಕಾಕತ್ತೇವೆ? ನಾವು ಬಾಹ್ಯ ವಸ್ತುಗಳಲ್ಲಿ, ಜಡ ವಸ್ತುಗಳಲ್ಲಿ ಅದನ್ನ ಹುಡುಕಾಕತ್ತೇವೆ. ಸಿಗಬಹುದನ್ರಿ? ಇಂದ್ರಿಯಗಳಿಗೆ ಗೋಚರ ಆಗುವಂತ ವಸ್ತುಗಳು ಸುಖ ಕೊಡ್ತಾವಂತ ಅವುಗಳ ಬೆನ್ನು ಹತ್ತಿ ತೇಕಾಕತ್ತೇವೆ ನಾವು. ಬೇಕಾಗಿಲ್ಲ. ಅಂತರಂಗದಲ್ಲಿ ಪ್ರತಿಯೊಬ್ಬರಿಗೆ ಅನುಭವ ಬರ್ತೈತಿ. ನಾವು ನೋಡ್ಕೊಳಕ ತಯಾರಿಲ್ಲ. ನಮ್ಮೊಳಗಿದ್ದದ್ದು ನಾವು ನೋಡ್ಕೊಳಕ್ ತಯಾರಿಲ್ಲ ನೋಡ್ರಿ. ಅದು ನಮ್ಗೆ ಅನಾದರ ಆಗೈತಿ. ಇದ ಬಿಡ, ನಿನ್ನೊಳಗೈತಿ ನೋಡ್ಕೊ. ಆನಂದ ಸ್ವರೂಪನ ನೀನದಿ ಅನ್ನೋದನ್ನ ಅನ್ಯದ್ರ ನೋಡಕ್ ಉಂಟನ. ಅಲ್ಲಿ ಐತಿ ಇಲ್ಲಿ ಐತಿ ಅಂತ ದೂರ ಬೇರೆ ಎಲ್ಲಿ ಐತಿ. ಯಾವ್ದಾರ ಒಂದು ಗುಡ್ಡದಾಗ ಗವ್ಯಾಗ ದೇವರ ದೇವಸ್ಥಾನದಾಗ ಐತಿ. ನಿನಗ್ ಬೇಕಾದದ್ದು ನಿನ್ನೊಳಗೈತಿ. ನಿನ್ನೊಳಗುವುದು ಸತ್ಯ ಪದ, ನಿತ್ಯ ಪದ, ಆನಂದ ಪದ. ಅದನ್ನ ಅನುಭವದಿಂದ ನೋಡುವಂತ. ಅನುಭವದಿಂದ ನೋಡ್ಬೇಕಾತಂದ್ರೆ ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೋಬೇಕು. ಮನುಷ್ಯನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡಿದಾಗ ಇದನ್ನ ಅನುಭವ ಮಾಡ್ಕೊಳಕ್ ಬರ್ತೈತಿ. ನಮ್ಮಲ್ಲಿ ಇದ್ದದ್ದು ನಾನಾ ಆನಂದ ಸ್ವರೂಪ ಇದ್ದೇನನ್ನು ತಿಳುವಳಿಕೆ ಆಗ್ಬೇಕಾತ. ಸಿಕ್ಕಂಗ ಮಜಾ ಮಾಡಾಕತ್ತಿ. ಇಂದ್ರಿಯಗಳ ಮಜಾ ಎಲ್ಲಿ ಬರ್ಬೇಕಾದ? ನಿನ್ನೊಳಗ ಆನಂದ ಐತೆ ಅನ್ನೋ ವಿಚಾರ ಯಾವಾಗ ಹೊಳಿಬೇಕು? ಅದಕ್ಕೆ ಅವನ್ನೆಲ್ಲ ಮನೋ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿ ಶಮ ದಮ ಅಂತಾರ. ಅವಾಗ ನಿನಗೆ ಇದನ್ನ ಅನುಭವ ಮಾಡ್ಕೊಳಕ್ ಬರ್ತದೆ. ಹೊರಗುಮುಖ ವೃತ್ತಿಗೆ ಇದು ಅನುಭವ ಬರ್ತದೆ. ನೀ ಹರಿಗ್ಯಾಡಿ ಕಡಿಕೆ ಅಲ್ಲಿ ಇಲ್ಲಿ ಹನಿಕೆ ಹಾಕಿ ಕಡಿಕೆ ಬೇಸರಿಕೆನ ಒಂದು ಕಡಿಕೆ ಇಲ್ಲೇ ನೀನು ಆನಂದ ಎಲ್ಲಿ ಅನುಭವ ಮಾಡ್ತೀವಿ? ನಿನ್ನೊಳಗೆ ಅನುಭವ ಮಾಡ್ತೇವೆ ನಾವು, ನಿದ್ದೆ ಒಳಗೆ. ಅಲ್ಲಿ ಏನು ಇದ್ದಿದ್ರೆ ಯಾವ ವ್ಯಾಪಾರನೂ ಇದ್ದಿದ್ದಿಲ್ಲ. ಅಲ್ಲಿ ಇಂದ್ರಿಯಗಳ ವ್ಯಾಪಾರ ಇಲ್ಲ. ಹೌದಿಲ್ಲ? ಎಲ್ಲ ಬಂದ್ ಆದಾಗ ಅಡಿಗೆ ಹೋಗಿದ್ದು ಅವಾಗ ನಮ್ಗೆ ಆನಂದದ ಅನುಭೂತಿ. ಅದು ನಿನ್ನೊಳಗೆ ಕಂಡದ್ದು. ಅನ್ಯದ್ರ ಹುಡುಕಿರೋದು ಸಿಗುದಿಲ್ಲ. ಆ ತಿಳುವಳಿಕೆ ತೆಗೆದು ಹಾಕದ. ಅನ್ಯದ್ರಿಂದ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ಮೊದಲು ಅದನ್ನ ಬೇರೆ ಸಹಿತ ಕಿತ್ತೊಗೆಯದ. ಸ್ವಲ್ಪ ಉಳಿದಂತೆ ನಾಶ ಮಾಡ್ಕೋದು. ನಿನಗೆ ಬೇಕಾದ ವಸ್ತು ನಾನೇ ಆನಂದ ಸ್ವರೂಪನಿದ್ದೇನೆ, ನಾನೇ ದೇವರಿದ್ದೇನೆ ಅನ್ನೋದನ್ನು ತಿಳ್ಕೊಂಡು ಹೋಗ್ಬೇಕು. ನೀ ಅನ್ಯದ್ರಾಗ ಅದು ಕೊಡ್ತೈತಿ, ಇದು ಕೊಡ್ತೈತಿ, ವಿಷಯ ವಸ್ತುಗಳು, ಭೋಗ ವಸ್ತುಗಳು ಸುಖ ಕೊಡ್ತಾವನು ಭ್ರಾಂತಿ ತೆಗೆದು ಹಾಕಿ ನೋಡ್ರಿ. ಅವನು ಭಾಳ ಗಳಿಸಿದವ್ರು ಏನಾಗ್ಯಾರ ನೋಡ್ಕೊ. ಇನ್ನೂ ಗಳಿಸ್ಬೇಕು. ನಾವು ಬಡ್ಡಿ ಹೆಚ್ಚು ಗಳಿಸ್ಬೇಕು. ಹೌದಿಲ್ಲ? ಏನಾಗೈತಿ ನೋಡ್ಕೋ. ಅದ್ರ ಪರಿಣಾಮ ಏನಾಗೈತಿ? ನ್ಯಾಯವಾಗಿ ಗಳಿಸಿದ್ದ ನಿನಗೆ ಸುಖ ಕೊಡೋದಿಲ್ಲ. ಇನ್ನೊಬ್ಬರನ್ನ ಮರಗಿಸಿ ವಂಚನೆ ಮಾಡಿ ತಗೊಂಡದ್ದು ಸುಖ ಕೊಡ್ತೈತೆ. ಅದಕ್ಕೆ ನೋಡ್ಕೋ. ಎತ್ತಾಗ ಹೊಂಟಿರಿ ನೋಡ್ಕೋ. ಅದಕ್ಕೆ ಬಲ್ಲವರು ಉದಾಸೀನ ನಾವು ನ್ಯಾಯವಾದ ಮಾರ್ಗವನ್ನು ಬಿಡ್ಲಿಲ್ಲ. ಪೂರ್ಣ ಸ್ಥಿತಿಯನ್ನು ಹೊಂದುವವರೆಗೂ ಅದನ್ನು ಪಾಲನ ಮಾಡಿದರು. ಸನ್ಮಾರ್ಗಾತ್ ಪದಂ ವಿಚಲಂತಿ. ನ್ಯಾಯವಾದ ಮಾರ್ಗದಿಂದ ಒಂದು ಹೆಜ್ಜೆಯನ್ನು ಕೂಡ ಇನ್ನೊಬ್ಬರಿಗೆ ಪೆಟ್ಟ ಹತ್ತದಂತ ಒಂದು ಆಚರಣೆ ಅವರಲ್ಲಿ, ಮಹಾತ್ಮರಲ್ಲಿ. ಅದಕ್ಕೆ ನೀತಿ ಧರ್ಮ ಅಂತ ನ್ಯಾಯವಾಗಿ ನೋಡ್ಕೋದು. ಇನ್ನೊಬ್ಬರಿಗೆ ತೊಂದರೆ ಆಗದಂತ ವ್ಯಾಪಾರ. ಹಂಗ ಬದುಕಿದ್ರು ಅವರು. ನಮ್ಮ ಹಿಂದಿನ ಋಷಿಮುನಿಗಳೆಲ್ಲ ಇದ್ದು ತೋರ್ಸ್ಯಾರ. ಹೌದಿಲ್ಲ? ಎಲ್ಲರೂ ಗೃಹಸ್ಥರನ್ನ ಇದ್ರು ಹಿಂದಿನ ಋಷಿಮುನಿಗಳ. ಅವರಿಂದನೇ ಈ ಜಗತ್ತಿಗೆ ಇದು ಪ್ರಚಾರ ಆದದ್ದು. ಈ ಬಾಳೆ ಬದುಕು ಬಿಟ್ಕೊಟ್ಟು ಓಡಿ ಹೋದವರಿಂದ ಇದಾಗಿಲ್ಲ. ಅಲ್ಲೇ ಬಾಳೆದಾಗ ಇದ್ದ ಹೆಂಗ ಅವರು ಬದುಕಿದ್ರು, ಹೆಂಗ ನಡ್ಕೊಂಡ್ರು ಜನರು ಕೂಡ ಇದ್ದು ತೋರ್ಸ್ಯಾರಿಲ್ಲ. ಮೋಸ ಮಾಡ್ದಂಗ, ಇನ್ನೊಬ್ಬರಿಗೆ ವಂಚನೆ ಮಾಡ್ದಂಗ, ಇನ್ನೊಬ್ಬರಿಗೆ ಹಿತ ಮಾಡ್ಕೊಂತ ತಮ್ಮ ಒಳ್ಳೆ ಮಾರ್ಗವನ್ನು ಕಂಡುಕೊಂಡ್ರು. ನಾವು ಹಂಗ ಬದುಕಾಗ್ತಾ ಇರಲಿಲ್ಲ. ಅಲ್ಲೇ ಮಾಡ್ಕೊಳಕ್ ಬರ್ತೈತಿ ನಿನಗ ಅಂತ ಒಂದು ಆಚರಣೆ. ಋಷಿಮುನಿಗಳ ಪರಂಪರೆ ನೋಡ್ಕೊಂತ ಬನ್ನಿ. ಅವು ಆಚರಣೆ ಹೇಳ್ಯಾರಿಲ್ಲ. ಅವನ ನಿಯಮಗಳ ಪಾಲನ ಮಾಡ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ, ಎದುರು ಅಡಿಯಲು ಬೇಡ. ಇವು ಮೊದಲ ಅದಾವ. ಬಸವಣ್ಣ ಹೇಳೋಕ್ಕಿಂತ ಮೊದಲ ಹೇಳಿದಾಗ ಬಂದಿಲ್ಲ. ಅವ ಮೊದಲ ಅದಾವ. ಹಿಂದಿನ ಋಷಿಮುನಿಗಳ ಪರಂಪರೆ ಹಂಗೈತಿ. ನೀವು ಎಲ್ಲಿಂದ ಬಂದು ಅಂದ್ರೆ ನಮ್ಮ ಭಾರತೀಯ ಋಷಿಮುನಿಗಳ ಅನಾದಿ ಕಾಲದಿಂದ ಇವನು ಹೇಳ್ಕೊಂತ ಬಂದಾರ. ಇಂಥ ಒಂದು ಆಚರಣೆ, ಪರಿಶುದ್ಧವಾದಂತಹ ಆಚರಣೆ.
ಅದನ್ನ ನಾವು ಅಳವಡಿಸ್ಕೋಬೇಕಾಗೈತಿ. ನಮ್ಮ ಭಾರತೀಯ ಋಷಿಮುನಿಗಳ ಜೀವನ ಕ್ರಮ ಅಳವಡಿಸ್ಕೊಳ್ಳೋದ ಹೊರತು ಆಡಂಬರ ಜೀವನ ಮಾಡಲಿಲ್ಲ ಅವರು. ಅದ್ರಾಗ ವ್ಯರ್ಥ ವೇಳೆ ಕಳೀಲಿಲ್ಲ. ಅವರು ಸಾದಾ ಜೀವನ ಸಾಕಿದ್ರಂತ ಅವ್ರಿಗೆ ವೇಳೆ ಸಿಕ್ತಿ ಇದ್ರೊಳಗ ಕಾಲ ಕಳೆದ ಜನ್ಮ ಸಾರ್ಥಕ ಮಾಡ್ಕೊಂಡ್ರು. ಆಡಂಬರ ಜೀವನ ಮಾಡಲಿಲ್ಲ ಅವರು, ಸಾದಾ ಜೀವನ, ಉದಾತ್ತ ಚಿಂತನ. ಇದು ನಮ್ಮ ಭಾರತೀಯ ಋಷಿಮುನಿಗಳ ಜೀವನ ಕ್ರಮ. ಅದು ಏನ್ ಹೆಚ್ಚಿಂದ ಇದನ್ನ ಮಾಡಕ್ ಹೋಗ್ಲಿಲ್ಲ ಅವರು. ಹೊರಗಿನ ವಿಷಯಗಳು ಬೆನ್ನ ಹತ್ತಿ ಅದ್ರ ಬೆನ್ನ ಹತ್ತಕ್ ಹೋಗ್ಲಿ, ಅದರ ಅಲ್ಪತೆಯನ್ನು ಮನಗಂಡ್ರು ಅವರು. ಇವೆಲ್ಲ ಅನಿತ್ಯದ ದುಃಖ ರೂಪೇತಿ, ಇದ್ರ ಸಂಬಂಧ ತಲೆ ಕೆಡಿಸ್ಬೋದು ಬೇಡ. ಈ ಶರೀರ ಇರುವುದರೊಳಗಾಗಿ ನಮ್ಮ ನಿಜವನ್ನು ನಾವು ತಿಳ್ಕೊಳ್ಳೋಣ. ಆ ಋಷಿಮುನಿಗಳ ಪರಂಪರೆನ ಹಂಗಾಯ್ತು. ಅಂತಹ ಸಂಸ್ಕಾರವನ್ನ ನಮಗೆ ಅವ್ರು ಬಿತ್ಯ ಹೇಳ್ಯಾರ. ಐತಿ ನಮ್ಮ ಭಾರತೀಯ ಇದ್ರೊಳಗೆ, ಎಲ್ಲರಲ್ಲಿ ಅದು ರಕ್ತದಲ್ಲಿ ಅದು ಐತಿ. ಏನ್ ಅದನ್ನ ನಾವು ಉಪಯುಕ್ತವಾಗ್ತಾ ಇರಲಿಲ್ಲ ನಾವು. ಮತ್ತು ಹೊರಗಿನ ಪಾಶ್ಚಿಮಾತ್ಯರ ಬೆನ್ನತ್ತಿ, ವಿಷಯಗಳ ಬೆನ್ನತ್ತಿ ಜೀವನವನ್ನ ಹಾಳು ಮಾಡ್ಕೊಂತ ಅವ್ರು ಇದ್ದುದ್ರಾಗ ತೃಪ್ತಿ ಹೊಂದ್ಕೊಂಡ್ರಿಲ್ಲ. ಬಹಳಷ್ಟು ಗಳಸಾಕ ವಿಷಯ ಸಂಗ್ರಹ ಮಾಡ್ಕೊಂತ ಕೂತ್ರು. ಅವ್ರು ವ್ಯರ್ಥ ವೇಳೆ ಕಳೀಲಿಲ್ಲ. ಅದಕ್ಕಾಗಿ ಅದ್ರಾಗ ಮಾಡ್ಕೊಂತ ಕೂತಿದ್ರೆ ಹೀನ ಕೃತಿಗಳು ಜರುಗ್ತಾವ. ಬಹಳಷ್ಟು ದುಡ್ಡು ಸಂಗ್ರಹ ಮಾಡಕ್ ಹೋದ ಬಹಳಷ್ಟು ಪಾಪ ಸಂಗ್ರಹ ಆಕೈತಿ. ಅದರಿಂದ ಹೀನ ಸ್ಥಿತಿ ಬರ್ತದೆ. ನಿಮ್ಮ ಧನವ ಗಳಿಸುವಲ್ಲಿ ಮನಕ್ಕೆ ದಿಗಿಲು ಮಿಗಿಲು, ನಡುವೆ ತನುವಿಗತಿ ಬಳಲಿಕೆ, ಪಿರಿದು ಧನವ ನೆರಚುವಂಗೆ ದುರಿತ ಕೋಟಿ ಪುದಿದ ಫಲವು ಹಲವು ಜನ್ಮಗಳಲ್ಲಿ ತಿರುಗುವಂತೆ ಮಾಡುವುದಾಗಿ. ಮಾಡಲುಚಿತವೇ ಮನುಜ, ಮಾಡಲುಚಿತವೇ, ಕೂಡೆ ಬಾಧೆ ಬಹಳವಿರುವುದು, ನೋಡಿ ಧನದ ಲೋಪವಿದನು. ಏಟು ಶರೀರ ಚೇತಾರ್ಥಕ್ಕೆ ಏಟು ಬೇಕಟ್ಟು ಮಾಡ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಡು ನಮಗೆ ಹೆಚ್ಚಿನ ಇದ್ರೆ ಅದನ್ನು ಇನ್ನೊಬ್ಬರಿಗೆ ಉಪಯೋಗ ಆಗುವಂಗೆ ಮಾಡು, ಸಹಾಯ ಮಾಡು, ಇನ್ನೊಬ್ಬರಿಗೆ ದಾನ ಮಾಡು. ಮಾಡೋಣ ಸರಿ. ವಂಶ ಪರಂಪರೆಯಿಂದ ನಮ್ಮ ವಂಶದಾಗ ಇಲ್ಲ ಅದು. ಇನ್ನೊಬ್ರಿಗೆ ಕೊಡ್ಬೇಕನ್ನೋದು ಇಲ್ಲ. ಯಾಕ್ರಿ ಯಾರಿಗೆ ಏನು ಕೊಡೋಂಗಿಲ್ಪ. ಯಾವುದು ಫಲಾಪೇಕ್ಷೆ ಇಲ್ಲದ ಇನ್ನೊಬ್ರಿಗೆ ಹಿತ ಮಾಡಕ್ ಕಲ್ತೇನ ಅಂತ ಕೇಳ್ತಿದಂತ. ಏನಾದ್ರು ಉದ್ದೇಶ ಇಟ್ಕೊಂಡ ನಾವು ಮಾಡೋದು, ಸ್ವಾರ್ಥ ಇಟ್ಕೊಂಡ ಮಾಡೋದು. ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲೀರಿ. ಅಂದಾಗಿ ದಾರಿ ನಿಮ್ಗೆ ಸಿಗ್ತೈತಿ ಅಂದ ಜೀವನ ನೋಡ್ಕೊಂತ ಬರ್ರಿ ನೀವು. ಋಷಿಮುನಿಗಳು ಈ ಜಗತ್ತಿನೊಳಗೆ ಎಷ್ಟು ಮಂದಿ ಋಷಿಮುನಿಗಳಾದ್ರೆ ಅವರೆಲ್ಲರೂ ಸ್ವಾರ್ಥ ತ್ಯಾಗವನ್ನು ಮಾಡಿದ್ರು. ಇದ್ದು ತೋರಿಸಿದ್ರು ಇರಾಕ್ ಬರುದಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ಹಿತ ಮಾಡೋದು ನೋಡ್ತೀರಿ. ಇಲ್ಲಿ ಇದ್ದು ಇನ್ನೊಬ್ಬರಿಗೆ ನೀವು ಹಿತ ಮಾಡೋದು ಕಲೀಲಿಲ್ಲ ಅಂದ್ರೆ ಯಾರದ್ರಿ? ಇಷ್ಟು ಹೇಳ್ದವ್ರು ಕೇಳೋದ್ರಲ್ಲಿ ಇನ್ನೊಬ್ರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಯಾರಲ್ಲಿ ಎಷ್ಟರ ಮಟ್ಟಿಗೆ ಐತಿ ನೋಡ್ಕೋರಿ ಅಂದ್ರದ್ದು. ಮತ್ತು ನೀವು ಅದನ್ನ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಎಂತ ಹೀನ ಸ್ಥಿತಿಗೆ ಹೋಗ್ತಿರೋ ಯಾರಿಗೂ ಗೊತ್ತ. ಉತ್ತರೋತ್ತರ ಜನ್ಮ ಬರ್ತದ. ಎಷ್ಟೆಷ್ಟು ನೀ ಇನ್ನೊಬ್ಬರಿಗೆ ಹಿತ ಮಾಡ್ತೀವಿ ಅಷ್ಟಷ್ಟು ನಿನಗೆ ಉನ್ನತ ಸ್ಥಿತಿಯನ್ನು ಹೊಂತೀನಿ. ಇನ್ನೊಬ್ಬರಿಗೆ ಪೀಡಾ ಕೊಟ್ಕೊಂತೀವಿ ಅಂದ್ರೆ ಬಹಳ ಕೀಳು ಮಟ್ಟಕ್ಕೆ ಹೋಗ್ತೀನಿ ಅಂತ. ಇನ್ನೊಬ್ಬರಿಗೆ ಹಿತ ಮಾಡ, ಇನ್ನೊಬ್ಬರಿಗೆ ಸಂತೋಷಗೊಳಿಸು. ಅದಕ್ಕೆ ಐತಿ ಅದು ಮನುಷ್ಯನ ಜನ್ಮ. ಅದಕ್ಕೆ ಬದ್ದೈತಿ. ಅದನ್ನು ನಾವು ಅಭ್ಯಾಸ ಮಾಡಾಕ್ತಾ ಇರಲಿಲ್ಲ. ಮಹಾತ್ಮರು ಹೇಳಿದ ಪ್ರಕಾರ ನಡ್ಕೋ. ಅದನ್ನು ಹುಡುಕ್ಯಾಡಿ ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿಪ್ಪ, ಸೇವಾ ಮಾಡಕ್ಕಲಿ ಅಂತ, ಉಪಕಾರ ಮಾಡಕ್ಕಲಿ. ಇದನ್ನೆಲ್ಲ ಕೇಳಿದಿಂದ ಅಂದಾಗ ಉತ್ತರೋತ್ತರ ಜನ್ಮ ಬರ್ತದೆ ನನಗೆ. ಇನ್ನೊಬ್ರು ಪೀಡಾ ಕೊಡೋದು, ಮೋಸ ಮಾಡೋದು, ವಂಚನೆ ಮಾಡೋದು ಮಾಡಾಕೈತಿ ಅಂದ್ರೆ ಬಹಳ ಹೀನ ಸ್ಥಿತಿ ಬರ್ತದೆ. ನಾವು ಮಾಡಿದ ಕರ್ಮ ನಮ್ಮನ್ನು ಎಂತೆಂತ ಜನ್ಮಕ್ಕೆ ಹುಟ್ಟಿಸಕಸ್ತತಿ ಹೇಳಕ್ ಬರ್ತದೆ. ಅದಕ್ಕೆ ಪಾಪ ಮಾಡಬೇಡ, ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ನಿನ್ಗೆ ಎಷ್ಟು ಸಾಧ್ಯ ಐತಿ ಅಷ್ಟು ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ, ಅದಕ್ಕೆ ಪುಣ್ಯ. ಇನ್ನೊಬ್ರು ಪೀಡಾ ಕೊಡೋದ ಪಾಪ. ಎಲ್ಲ 18 ಪುರಾಣಗಳ ಸಾರ ಅವ ಒಂದ ಇದ್ರಾಗ ಹೇಳ್ತಾನ. ಪರೋಪಕಾರ ಪುಣ್ಯಾಯ ಮತ್ತು ಪರಪೀಡನ ಪಾಪ ಅಂತ. ಇಷ್ಟು ಮಾಡ್ಕೊಂತ ಹೋಗಿ ನಿನ್ನ ಜನ್ಮ ಸಾರ್ಥಕ. ಹುಟ್ಟಿ ಬಂದದ್ದ ಎದಕ್ಕಪ್ಪ? ನಾವು ಪರೋಪಕಾರಕ್ಕಾಗಿ. ಶರೀರ ಹೆಂಗೂ ಕೆಟ್ಟು ಹೋಗೈತಿ. ಕೆಡುವ ಕಾಯದ ಸಫಲತೆ ಯಾವುದಂದ್ರೆ ಪರಹಿತ. ಮಾಡ್ತೀಯಪ್ಪ ಅಂತಿದ್ರು. ಅದು ಮಾಡಕ್ ಕರೀಲಿಲ್ಲ. ನಾವು ಇದು ತೋರಿಸಿದ್ರು ಇರಾಕ್ ಬರುದಿಲ್ಲ. ಅವ್ರು ಪರೋಪಕಾರಕ್ಕಾಗಿ ಮೀಸಲಾಗಿಟ್ಟಿಲ್ಲ. ಜನರಿಗೆ ಒಳ್ಳೇದಾಗಲಿಪ್ಪ, ಒಳ್ಳೆ ಮಾರ್ಗವನ್ನು ಹಿಡಿಲಿ, ಅದನ್ನ ದಾರಿ ತೋರಿಸಿದ್ರು. ಬರೀ ಬಾಳ್ಯಾಕೆ ಪಡ್ಕೊಳ್ಳಿಲ್ಲ ಅವ್ರು. ನಾನು ಬಾಳೆ ಕೆಡ್ತೈತೆ ಅಂತೇಳಿ ಎಲ್ಲಿ ಹೋಗುದಿಲ್ಲ ಅಂತೇಳಿ ಕುಂತಿದ್ರೆ ಹೆಂಗಕ್ಕಿತ್ತು?
ಜಗತ್ತಿನ ಕಲ್ಯಾಣಕ್ಕಾಗಿ ಯಾಕ್ರಿ ಎಲ್ಲ ಕೈ ಬಿಟ್ರು. ಏನಿದ್ದವ್ರು ನಡ್ಕೋತಾರೆ, ಪ್ರಾರಬ್ಧಕ್ಕನುಸಾರವಾಗಿ ನಡೀತಿರ್ತದೆ. ಯಾರ ಬಗ್ಗೆ ಯಾರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಏನ್ ನಿನ್ನ ದಾರಿ ಅಷ್ಟು ನೀನು ನೋಡ್ಕೊ. ಜಗತ್ತಿನ ಗೊಡವಿ ಬೇಡ, ಯಾರು ಗೊಡವಿ ಬೇಡ. ನಿಮ್ಮ ಮಕ್ಕಳು ಮರಿ ಚಿಂತೆ ನಿನಗೆ ಅದಕ್ಕೆ. ನೀ ಯಾರು, ನಿನ್ನ ನಿಜ ಸ್ವರೂಪ ಏನು ಮೊದಲು ತಿಳ್ಕೊಂಡು ಇದರಿಂದ ಪಾರಾಗು ಲೆಕ್ಕ ಇದನ್ನ ಮಾಡ್ಕೊ, ದಾರಿ ಹುಡುಕೊ. ನೀ ಯಾರನ್ನು ನೀ ಅವ್ರು ಹಂಗದಾರು ಇವ್ರು ಹಿಂಗದಾರು ಅಂತ ಅದ್ರ ಕಡೆ ಲಕ್ಷ್ಯ ಯಾಕೆ ನಿಮ್ಗೆ? ಅವ್ರು ಸುಧಾರಿಸ್ಬೇಕನ್ನೋ ಹುಚ್ಚು ಬಿಡೋದು. ಜಗತ್ತೆಲ್ಲ ಕೆಟ್ಟೈತಿವಪ್ಪ, ಅದು ಕೆಟ್ಟಿಲ್ಲ. ನೀನು ಭಾವದಾಗ ಅದು ಹಂಗಾಗೈತಿ, ಅದು ಇರುವಂಗೈತೆ ಐತಿ. ನಮ್ಮ ಆಚರಣೆ ಪರಿಶುದ್ಧಿ ಇತ್ತು ಅಂದ್ರೆ ಎಲ್ಲರೂ ಹಂಗ ಕಾಣ್ತಾರ. ನೀ ಹೆಂಗ ಕನ್ನಡಿಯಾಗಿ ನೋಡ್ಕೋತಿ ಹಂಗ ಮಕ ಕಾಣ್ತೈತಿ ನಿಂದ, ಹೌದಿಲ್ಲ? ನೀ ಕೆಟ್ಟ ಮಕ ಮಾಡಿ ನೋಡ್ಕೊಂಡೆ ಅಂದ್ರೆ ಅದು ಮಕಾನ ಹಂಗ ಕಾಣ್ತೈತಿ. ನಕ್ಕು ಅಂತ ನೀ ನೋಡಿದೆ ಅಂದ್ರೆ ಅದು ಹಂಗ ಕಾಣ್ತೈತಿ. ನಿನ್ನ ಭಾವ ಹೆಂಗ ಇರ್ತೈತಿ ಹಂಗ ಕಾಣ್ತೈತಿ ಜಗತ್ತು. ನಿನ್ನೊಳಗ ಐತೆಲ್ಲ. ನಿನ್ನ ಉದ್ಧಾರ ನಿನ್ನ ಕೈ ಒಳಗೈತಿ. ನೀ ಬೇಕಾದಂಗ ಮಾಡ್ಕೋಬಹುದು. ಇಲ್ಲಿ ನೀ ಏನೇನೆಲ್ಲ ಕಲ್ಪಿಸ್ಕೊಂಡ ಹೀನ ಕರ್ಮಗಳನ್ನು ಮಾಡಿ ಹೀನ ಸ್ಥಿತಿಗೆ ಕಾರಣೀಭೂತ. ಅದಕ್ಕೆ ಮಹಾತ್ಮರ ಇರುವಿಕೆ ಕಡೆ ಲಕ್ಷ್ಯ. ಅವ್ರ ಇರುವಿಕೆ ಹೆಂಗಿತ್ತು, ತೋರಿಕೆ ಒಳಗ ಅವ್ರ ಪ್ರಾರಬ್ಧ ವೈಚಿತ್ರ್ಯದಿಂದ ಬೇರೆ ಬೇರೆ ಇರ್ಬೋದು. ಅವ್ರ ಒಳಗಿನ ಇರುವಿಕೆ ಆಂತರಿಕ ಸ್ಥಿತಿ ಎಲ್ಲಿತ್ತು ಆ ಇರುವಿನ ಕಡೆ ಇತ್ತು. ಹಂಗ ನಾವು ಬದುಕಬೇಕಾಗೈತಿ. ಅವರ ಬದುಕು ಹೆಂಗಾತಿ ಅದರಂತೆ ನಾವು ಬದುಕಿ ಜನ್ಮ ಸಾರ್ಥಕ ಮಾಡ್ಕೋಬೇಕಾಗೈತಿ. ಮನುಷ್ಯರ ಜನ್ಮಕ್ಕೆ ಬಂದದ್ದು ಲಾಭ, ಹಂಗ ಬದುಕು. ಅಂದ್ರೆ ಬದುಕಿಗೆ ಸಾರ್ಥಕತೆ ಆಕೈತಿ. ನಿನ್ನ ಇರು ಪೂರ್ಣವಾದದ್ದು, ಯಾವಾಗಲೂ ಇದ್ದದ್ದು. ಎಲ್ಲಾ ಕಾಲದೊಳಗೂ ಯಾವ್ದೈತಿ ಅದಕ್ಕೆ ಪೂರ್ಣ ಅಂತಾರೆ. ಒಮ್ಮಿದ್ದು ಒಮ್ಮೆ ಇಲ್ದಂಗೆ ಆಗುದು ಅಪೂರ್ಣವಾದದ್ದು. ನಿನ್ನ ಇರು ಏನೈತಿ ಎಲ್ಲಾ ಕಾಲದೊಳಗೂ ಅನುಶೂತವಾಗೈತಿ. ಎಲ್ಲಾ ಅವಸ್ಥೆಯೊಳಗೂ ಎಲ್ಲಾ ಕಾಲದೊಳಗೂ ಹಿಂದು ಮುಂದು ಯಾವಾಗಲೂ ಒಂದ ನಮೂನಿ ಪೂರ್ಣ ಸ್ಥಿತಿ ಅದು. ಅದಕ್ಕೆ ಪೂರ್ಣ ಅಂತಾರೆ. ಒಮ್ಮಿದ್ದು ಒಮ್ಮೆ ಇಲ್ದಂಗೆ ಆಗುದು ಅದು ಅಪೂರ್ಣ. ಅದಕ್ಕೆ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವ ಶಿಷ್ಯತೆ ಅಂತ. ಪರಿಪೂರ್ಣವಾದದ್ದು ಯಾವ್ದೈತಿ ಅದು ಸ್ವರೂಪವಾದದ್ದು. ಅದ ನಿನ್ನ ಸ್ವರೂಪ. ಒಂದ್ ಅವಸ್ಥೆ ಒಳಗೆ ತೋರಿ ಮತ್ತೊಂದು ಅವಸ್ಥೆ ಒಳಗೆ ಅಡಗುದು ಅದು ಪೂರ್ಣ ಅಲ್ಲ. ಇದು ತೋರದೆ ಅಡಗದೆ ಇರುವಂತಹದ್ದು ಪೂರ್ಣ ಸ್ವರೂಪ. ಅನ್ಯ ಭಾವನೆಗಳನ್ನೆಲ್ಲ ಅಳೆದು ಆನಂದದ ಆಕಾರ ಆಗಿ ಉಳಿದನ ಅದಕ್ಕೆ ಋಷಿತ್ವ ಅಂತಾರೆ. ಋಷಿ ಮುನಿಗಳಂತ ಅವ್ರಿಗೆ ಅಂತಾರೆ. ಸ್ವರೂಪದ ಆನಂದದ ನೆನಪಿನಾಗಿರೋರು. ಅಲ್ಲಿ ಅನ್ಯ ಭಾವನೆ ಇಲ್ಲ. ಅನ್ಯ ಭಾವನೆಗಳನ್ನೆಲ್ಲ ಅಳದದ್ದು ಸ್ಥಿತಿ ಅದು. ಏನು ಸಂಸ್ಕಾರಗಳನ್ನೆಲ್ಲ ನಾಶ ಮಾಡಿಕೊಂಡಾಗ ಇದು ಅನುಭವ ಬರ್ತದೆ. ಸತ್ಸಂಗದೊಳಗೆ ತೊಡಗಿದಾಗ ಏನು ಸಂಸ್ಕಾರಗಳೆಲ್ಲ ಕ್ಷೀಣ ಹಾಕೋತ ಬರ್ತಾವ ನೋಡ್ರಿ. ಅದಕ್ಕೆ ನಿಜವಾದ ಸತ್ಸಂಗ ಸಿಗುವುದು ಬಹಳ ದುರ್ಲಭ ಈಗಿನ ಕಾಲದೊಳಗೆ. ಕರ್ಮ ಮಾಡಿ ಅದರ ಫಲ ಏನು ಅಂತೀರಿ, ಅದರಿಂದ ತೃಪ್ತಿ ಐತೆ ನೋಡ್ಕೊಡ್ರಿ. ಜಗತ್ತಿನ ಜನ ಎಲ್ಲ ಒಂದಿಲ್ಲ ಒಂದು ಕರ್ಮವನ್ನು ಮಾಡೇ ಮಾಡ್ತಾರೆ, ಅದರಿಂದ ತೃಪ್ತಿ ಆಗೈತೆ ನಿನಗೆ. ಅದಕ್ಕೆ ಕರ್ಮದಿಂದ ಆಗುದಿಲ್ಲ. ಅದಕ್ಕೆ ಯಥಾರ್ಥ ಜ್ಞಾನವನ್ನು ಮಾಡ್ಕೋ. ಆತ್ಮಜ್ಞಾನ. ಜ್ಞಾನ ಅಂದ್ರೆ ಆತ್ಮಜ್ಞಾನ. ಜ್ಞಾನದಿಂದನ ತೃಪ್ತಿ. ಯಾವ ಜ್ಞಾನ? ತನ್ನ ಜ್ಞಾನ. ನೀನ್ಯಾರು ನಿನ್ನ ನಿಜ ಸ್ವರೂಪದ ತಿಳುವಳಿಕೆ ಮಾಡಿಕೊಂಡಾಗ ನಿನಗೆ ತೃಪ್ತಿ ಐತಿ. ಜಗತ್ತಿನ ವಸ್ತುಗಳ ಜ್ಞಾನ ಎಷ್ಟೇ ಮಾಡಿಕೊಂಡ್ರು ನಿನಗೆ ತೃಪ್ತಿ ಇಲ್ಲ. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭವನ್ನು ಮಾಡ್ಕೋರಿ ಅಂದ. ಮನುಷ್ಯ ಕುಲದ ಜನರ ಲಾಭ ತಾನಾರಂಬುದನ್ನು ತಿಳಿಯುವುದು. ಅವಾಗ ನಿನಗೆ ತೃಪ್ತಿ. ಜ್ಞಾನಾಮೃತೇನ ತೃಪ್ತಶ್ಯ
ಕೃತಕೃತ್ಯ ಯೋಗಿನ ಕರ್ತವ್ಯಂನ ವಿದ್ಯತೆ ಅಂತ. ಆ ಸ್ಥಿತಿಯನ್ನು ನಾವು ಪಡೆದ ನಂತರ ಏನಾರ ಮಾಡ್ಬೇಕು ಅನ್ನೋದು ನಾವು ಉಳಿದಿಲ್ಲ ಅಂತ. ಅವಾಗ ಮನುಷ್ಯನ ಜನ್ಮದ ಸಾರ್ಥಕತೆ ಆಗ್ತದೆ. ಓದುವ ಕಾಲು ಬುದ್ಧಿ ಮುಕ್ಕಾಲು ಅಂತ. ಒಂದು ತಾಸನ್ನು ಇದನ್ನು ಓದಿದ್ರೆ 3 ತಾಸು ಮನನ ಮಾಡಬೇಕು ಅಂದ್ರೆ ಇದು ಗಟ್ಟಿ ಆಕೈತಿ. ಏನ್ ಯಾರು ನಾವು ಇದನ್ನು ಕೇಳಿದ್ದನ್ನು ನೆನಪು ಮಾಡ್ತೇವಿ, ಇಲ್ಲೇ ಬಿಟ್ಟು ಹೋಗ್ಬಿಡ್ತೇವೆ. ಇಲ್ಲೇ ಕೇಳಿದ್ದನ್ನು ಇಲ್ಲೇ ಜಾಡಿಸಿ ಹೋಗ್ಬಿಡ್ತೇವೆ, ಮತ್ತು ನಾವು ಚಾಡಿ ಬಿಡೋದಿಲ್ಲ. ಯಾವಾಗಲೂ ಇದನ್ನ ನೆನಪು ಮಾಡ್ಕೊಂತ ಕೇಳಿದ್ದನ್ನು ಮನನ ಮಾಡ್ಕೊಂತ ಇರೋರು ಯಾರು ಅಂದ್ರೆ ಲಾಭ. ತಿಂದದ್ದು ಮೆಲ್ಕಾಡಿಸಿರೋ ಹತ್ತತಿ ಅದಿಲ್ಲ. ದನ ತಿಂತಾವು, ಗಬಾ ಗಬಾ ತಿಂತಾವ ಅಂದ್ರೆ ಸುಧಾ ಹಿಂದಗಡೆ ಅವು ಮೆಲ್ಕಾಡಿಸ್ತಾವ ಅದಿಲ್ಲ. ಅವಕ್ಕೆಲ್ಲ ಮೈಗತ ಆಕೈತಿ, ಅದು ಅರ್ಥ ರಕ್ತ ಆಕೈತಿ. ನಾವು ಹಳ್ಳಿದನ್ನ ನೆನಪು ಮಾಡ್ತೇವನ? ಯಾರು ನೆನಪು ಮಾಡೋರಿದ್ದೀವಿ ಕೇಳಿದ್ದನ್ನ? ಹಳ್ಳಿ ಇಲ್ಲ ಇಲ್ಲ ಬಾರೆ ಬೇಳೆ ನಡಿತೀವಿ ಅಂದ್ರೆ ಇದೆಲ್ಲಿ ಪಚಿನ ಆಗ್ಬೇಕು ನಮ್ಗೆ? ಕೇಳಿದ್ದನ್ನು ಮನನ ಮಾಡಿದಾಗ ನಮಗಿದು ಅನುಭವ ಬರ್ತದೆ. ಏನ್ ಮನನ ನಿಧಿಧ್ಯಾಸನ, ಶ್ರವಣ ಆದ್ಮೇಲೆ ಮನನ ನಿಧಿಧ್ಯಾಸನ ಆಗು. ನಾವು ಶ್ರವಣ ಮಾಡಿದ್ರೆ ನಾವು ಮನನ ಮಾಡೋದು, ನೆನಪಿಸೋದ ಮಾಡೋದು. ನಮ್ಮನ್ನ ಹಿಂಗ ಮಾಡ್ಕೊಂತ ಬಂದೇವೆ, ಬರೀ ಇದನ್ನ ಕೇಳ್ಕೊಂತ ಬಂದೇವೆ, ಇದ್ರಾಗ ಕಾಲ ಕಳೆದ ಎಲ್ಲ ವ್ಯರ್ಥ. ಅದಕ್ಕೆ ಶ್ರವಣಕ್ಕಿಂತ ಮನನ ಶ್ರೇಷ್ಠ. ಶ್ರವಣ ಮಾಡಿದ್ದನ್ನು ಮನನ ಮಾಡಬೇಕು, ಅಂದಾಗ ಇದು ಗಟ್ಟಿ ಆಕೈತಿ. ಮನನಕ್ಕೆ ನಿರ್ದಿಷ್ಟ ವೇಳೆ ಇಟ್ಕೊಂಡಿಲ್ಲ ನಾವು. ಎಲ್ಲಿ ಬಿಡ್ರಿ, ನಾವು ಟೈಮೇ ಸಿಗುವಲ್ಲ. ಬಡ್ಕೊಂಡು ಬಾಳೆ ಕಾದಕ್ಕ ವೇಳೆ ಕಳೆದ ಏನ್ ಕೊಡ್ತೇವೆ ನಿನಗ? ಅದನ್ನ ಕಳೆದ ವೇಳೆ. ಇದಕ್ಕಾಗೆ ಸದುಪಯೋಗ ಮಾಡ್ಕೋ. ಸಿಕ್ಕಂತ ಆಯುಷ್ಯದ ವೇಳೆಯನ್ನ ಸದುಪಯೋಗ ಮಾಡ್ಕೋ. ಸಾಕಿನ್ನ ಅದ್ರಾಗ ಕಳೆದ ಬೇಡ ಎದಕ್ಕೆ ಬಂತ್ರಿ? ನೋಡಿ ಅಲ್ಲ ಇಷ್ಟು ದಿನ ಕಳೆದ, ಅದರಿಂದ ಏನ್ ಲಾಭ? ಒಂದು ಪೈ ಪಾವನೆಯರ ಲಾಭ ಐತೇನೆ ಅದರಿಂದ? ಎದ್ರೊಳಗೂ ಲಾಭ ಇಲ್ಲ. ಅದಕ್ಕೆ ಯಾವಾಗಲೂ ಇದರ ಅನುಸಂಧಾನ ಬಿಟ್ಟು ಬಿಡದೆ ಅದಕ್ಕೆ ಉಪಯೋಗ ಮಾಡಿಕೊಂಡು ಆಯುಷ್ಯದ ವೇಳೆಯನ್ನ ಋಷಿಮುನಿಗಳು ಕಳಿಬೇಡ್ರಿಪ್ಪ. ವ್ಯರ್ಥ ವೇಳೆ ಕಳೆದ ಜೀವನ ಹಾಳು ಮಾಡ್ಕೋಬೇಡ್ರಿ. ಪುನಃ ನಿನಗೆ ಸಿಗುದಿಲ್ಲ ಇನ್ನದು ವೇಳೆ. ಏನ್ ಬರೀ ಬಾಯಿಲೆ ಮಾತಾಡಿದ್ರೆ ಆಗುದಿಲ್ಲ. ಅದರಂತೆ ನಮ್ಮ ಅಳವಡ್ಬೇಕು, ಕೃತಿ ಒಳಗೆ ಅಂದ್ರೆ ಲಾಭ. ಅಳವಟ್ಟಾಗ ಮಾತಾಡೋದು ಬಹಳ ಹಗರ್ ಇದು. ಏನ್ ಇರುವುದು ಮಾತ್ರ ಬಹಳ ಕಠಿಣ. ಕತ್ತಿ ಅಲಿಗಿನ ಮೇಲೆ ನಡೆದಂಗ ಅದು. ಏನ್ ಆಚರಣೆಯೊಳಗೆ ತೋರುವುದು ಬಹಳ ಮುಖ್ಯ. ಆಚಾರ ಪ್ರಭೋ ಧರ್ಮ ಅಂದ್ರೆ ವಿಷಯದ ಸಂಪರ್ಕ ಭೋಗದಿಂದ ಸುಖ ಸಿಗ್ತೈತೋ ಇಲ್ಲೋ ಅನ್ನೋದನ್ನ ಇನ್ನೂ ಹೊಳೆಯ ಒಂದು ನಮ್ಗೆ ಎಷ್ಟು ಜನ್ಮಕ್ಕೆ ಹೊಳಿತೈತೋ ಏನೋ. ಯಾಕ ಇದರ ಅಭ್ಯಾಸದಾಗ ತೊಡಗಿದವ್ ಹೊಳಿತೈತಿ. ಅದು ನಿರಂತರ ಇದರ ಅಭ್ಯಾಸದಾಗ ಯಾವ ತೊಡಗ್ತಾನ ಅವಾಗ ಇದು ಹೊಳಿತೈತಿ. ಕ್ರಮೇಣ ಇದ್ರೊಳಗೆ ಹೊಳ್ಕೊಂತ ಹೋಗ್ತೈತಿ. ಅದಕ್ಕೆ ಕೇಳುವುದು ಬಿಡಬೇಡ್ರಿಪ್ಪ. ಬೇಕಾದಂತ ವಿಷಯ ಬಿಡಕದಂತ ಅಜ್ಞಾನಿ ಅದಾನಂದ್ರು ಅವನಲ್ಲಿ ಅದು ಪರಿವರ್ತನೆಯನ್ನು ಉಂಟು ಮಾಡ್ತೈತಿ. ಅದಕ್ಕೆ ಇದ್ರೊಳಗೆ ಹೆಚ್ಚು ಕಾಲ ಕಳಿಬೇಕು. ಪೆನ್ಷನ್ ಆದ ಜನರಂತೆ ಇದ್ರೊಳಗೆ ಹೆಚ್ಚು ವೇಳೆ ಕಳಿಬೇಕು ಅಂತದ. ವ್ಯರ್ಥ ವೇಳೆ ಕಳಿಯಕ್ ಹೋಗ್ಬೇಡ್ರಿ. ಸಿಕ್ಕಂತ ವೇಳೆಯನ್ನು ಸದುಪಯೋಗ ಮಾಡ್ಕೊಂಡ್ರಿ. ಆ ವಿಷಯ ಏನು ಬಾಳ ಇಲ್ಲ, ಯಾವ ಹೊತ್ನ್ಯಾಗ ಹೋಗ್ತೈತಿ ಹೇಳಕ್ ಬರುದಿಲ್ಲ. ಇದು ಲಾಭ ಮಾಡ್ಕೊರಿ. ಈ ಸಂಸ್ಕಾರ ಆಯ್ತಂದ್ರೆ ಮುಂದೆ ಅದು ಮುಂದುವರಿತೈತಿ. ಮತ್ತೆ ಹೀನ ಸಂಸ್ಕಾರ ಮಾಡ್ಕೊಂಡ್ರೆ ಅಂದ್ರೆ ಅದರಂತೆ ಜನ್ಮ ತಾಳ್ಬೇಕಾಕೈತಿ. ಹಿಂಗೆ